ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಕಲಂಕಾವಲ್ ಅನ್ನೋ ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯಲ್ಲಿ ಮಮ್ಮೂಟಿ ಮತ್ತೆ ವಿನಾಯಕನ್ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ರಿಯಲ್ ಲೈಫ್ ಸೀರಿಯಲ್ ಕಿಲ್ಲರ್ ಆದ ಸೈನೈಡ್ ಮೋಹನ್ ಕುಮಾರ್ ನ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಆದರೆ ಮೂವಿಯಲ್ಲಿ ತುಂಬಾನೇ ಚೇಂಜಸ್ ಮಾಡ್ಕೊಂಡು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮೂವಿ ನೋಡ್ಬೇಕಾದ್ರೆ ನಮಗೆ ಕಿಲ್ಲರ್ ಯಾರು ಅಂತ ಗೊತ್ತಿರುತ್ತೆ, ಆದರೆ ಪೊಲೀಸ್ ಅವರಿಂದ ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಪೊಲೀಸ್ ಅವರ ಹತ್ರನೇ ಇದ್ದು ಅವರನ್ನ ಹೇಗೆ ಕಿಲ್ಲರ್ ಯಾಮಾರಿಸ್ತಾನೆ, ಕೊನೆಗೂ ತಗ್ಲಾಕೊಂತನ ಇಲ್ವಾ ಅನ್ನೋದನ್ನ ಈ ವಿಡಿಯೋಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಾರಾದ್ರೂ ಸಾಗರ್ಸ್ ಮಿಸ್ಟ್ರಿ ಇನ್ಫೋ ಚಾನಲ್ ಇಂದ ಬಂದು ಈ ವಿಡಿಯೋ ನೋಡ್ತಾ ಇದ್ರೆ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇಲ್ಲೂ ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಈ ಮೂವಿಯ ಕತೆ ಶುರು ಆಗೋದು 2005 ತಮಿಳುನಾಡಿನ ನಾಗರ್ಕೋಯಿಲಲ್ಲಿ. ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕ್ರೈಮ್ ಬ್ರಾಂಚ್ ಆಫೀಸರ್ ಆಗಿರೋ ಸ್ಟ್ಯಾನ್ಲಿ ದಾಸ್ ಮತ್ತೆ ಇವನ ಹೆಂಡತಿ ಮಕ್ಕಳನ್ನ ನೋಡ್ತೀವಿ. ಎಲ್ಲರೂ ಕುತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಕುಮಾರ್ ಅನ್ನೋ ಸೀನಿಯರ್ ಆಫೀಸರ್ ಇಂದ ಫೋನ್ ಬಂತು. ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಸ್ಟ್ಯಾನ್ಲಿ ಹೊರಡ್ತಾನೆ. ಈಗ ಆಫೀಸರ್ ಕುಮಾರ್ ಯಾರು ಅಂತ ನೋಡಿದ್ರೆ ಇವಳ ಹೆಸರು ದೀಪಾ ಅಂತ, ಆದ್ರೆ ಮನೆಯಲ್ಲಿ ಗೊತ್ತಾಗಬಾರ್ದು ಅಂತ ಫೋನ್ ನಂಬರ್ ನ ಕುಮಾರ್ ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ದೀಪಾ ಸ್ಟ್ಯಾನ್ಲಿನ ಬಿಜು ಅಂತ ಕರೀತಾ ಇದ್ದಾಳೆ. ಮತ್ತೆ ಇಬ್ರು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಅದಕ್ಕೆ ಕೆಲಸ ಮಾಡೋಕೆ ಲಾಡ್ಜ್ಗೆ ಹೋಗ್ತಾ ಇರೋದು. ನಾನಿನ್ನು ನನ್ನ ಹೆಂಡತಿಗೆನೆ ಈ ವಿಷಯ ಹೇಳಿಲ್ಲ, ಆದಷ್ಟು ಬೇಗ ಹೇಳಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಸ್ಟ್ಯಾನ್ಲಿ ಅವಳನ್ನ ಲಾಡ್ಜ್ಗೆ ಕರ್ಕೊಂಡ್ ಬಂದು ಅಡಲ್ಟ್ ಕಾರ್ಯಕ್ರಮ ಎಲ್ಲ ಮುಗಿಸಾದ್ಮೇಲೆ ಹಾಗೆ ಟಿವಿ ನೋಡ್ತಾ ಮಾತಾಡ್ತಿದ್ದಾಗ ನ್ಯೂಸ್ ಅಲ್ಲಿ ಒಬ್ಬ ವ್ಯಕ್ತಿ ಆಸ್ತಿಗೋಸ್ಕರ ತನ್ನ ಸಹೋದರನನ್ನೇ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಇದನ್ನ ನೋಡಿ ದೀಪಾ, ಇದೇನ್ ಈ ರೀತಿನೂ ಜನ ಇರ್ತಾರ, ಸ್ವಂತ ಸಹೋದರನನ್ನೇ ಸಾಯಿಸಿದಾರಲ್ಲ ಅಂದಾಗ, ಹೌದು ಸಾಯಿಸ್ತಾರೆ, ಕೆಲವು ಕಡೆ ಕೆಲವು ಕಾರಣಗಳಿಂದ ಕೊಲೆ ಮಾಡ್ಬೇಕಾಗುತ್ತೆ, ನಾನು ಕೂಡ ಅದೇ ರೀತಿ ಕೊಲೆಗಳನ್ನ ಮಾಡಿದೀನಿ ಅಂತ ಸ್ಟ್ಯಾನ್ಲಿ ಹೇಳಿದಾಗ, ಹೌದು ಇಲ್ಲಿನೋ ಹಾವನೋ ಸಾಯಿಸಿರ್ತೀರಾ ಬಿಡಿ ಅಂತಾಳೆ ದೀಪಾ. ಇಲ್ಲ ಹಾಗಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು, ನನಗೆ ತುಂಬಾನೇ ಸುಂದರವಾಗಿರೋ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅವರೇ ನನ್ನ ಪ್ರಪಂಚ, ಹಾಗಾಗಿ ನನ್ನ ಹೆಂಡತಿಗೆ ನಾನು ಡಿವೋರ್ಸ್ ಕೊಡೋದ್ರ ಬದಲು ನಿನ್ನನ್ನೇ ಸಾಯಿಸಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾನೆ. ಇದನ್ನೆಲ್ಲ ತಮಾಷೆಯಾಗಿ ತಗೊಂತಿರೋ ದೀಪಾ, ನನ್ನನ್ನ ಬಿಟ್ಟು ಹೋದ್ರೆ ಆಯ್ತಲ್ಲ, ಸಾಯಿಸೋದ್ ಯಾಕೆ ಅಂತ ಕೇಳಿದ್ಕೆ, ಸಾಯಿಸೋದ್ರಿಂದ ತೃಪ್ತಿ ಸಿಗುತ್ತೆ, ಸಮಾಧಾನ ಆಗುತ್ತೆ, ಸೊಳ್ಳೆ ಕಚ್ಚೋಕೆ ಬಂದ್ರೆ ಅದನ್ನ ಓಡ್ಸಲ್ಲ, ಸಾಯಿಸಿದ್ರೆ ತೃಪ್ತಿ ಆಗುತ್ತೆ, ಕರಿ ಮಾಡೋಕೆ ಕೋಳಿನ ಸಾಯಿಸಿದಾಗ, ನಮ್ಮನ್ನ ಕಚ್ಚೋಕೆ ಬಂದ ಹಾವನ್ನ ಸಾಯಿಸಿದಾಗ ನೆಮ್ಮದಿ ಸಿಗುತ್ತೆ, ಯಾಕಂದ್ರೆ ರಿಸ್ಕ್ ಜಾಸ್ತಿ ಆದಷ್ಟು ಜಾಸ್ತಿ ತೃಪ್ತಿ ಸಿಗುತ್ತೆ, ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚು ಖುಷಿ ಸಿಗೋದು ಮನುಷ್ಯರನ್ನ ಕೊಂದಾಗ ಅಂತ ಇವನು ಹೇಳಿದ ಮೇಲೂ ಇನ್ನೂ ಸೀರಿಯಸ್ ಆಗಿಲ್ಲ ದೀಪಾ. ಹೆಂಗ್ ಸಾಯಿಸ್ತೀಯ ತೋರ್ಸು ಅಂತ ಕೇಳಿದಾಗ ತೋರಿಸ್ತಾನೆ. ಇವಳ ಕತ್ತಿಗೆ ಇವಳದೆ ವೇಲ್ ಸುತ್ತಿ ಜೋರಾಗಿ ಎಳೆದು ಸಾಯಿಸೇ ಬಿಡ್ತಾನೆ. ಆಮೇಲೆ ಬಾಡಿನ ಬ್ಯಾಗ್ ಒಳಗೆ ಹಾಕೊಂಡು ಯಾರಿಗೂ ಕಾಣ್ದಂಗೆ ಕಾರಲ್ಲಿ ಹೊರಡ್ತಾನೆ. ಸೊ ಈಗ 2012 ಕೇರಳದ ತಿರುವನಂತಪುರಂಗೆ ಬರ್ತೀವಿ. ಕೊಟಾಯ್ಕೋನಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೋಮು ಗಲಭೆ ನಡೀತಾ ಇದೆ. ಏನೇ ಮಾಡಿದ್ರು ಇನ್ನು ಕಂಟ್ರೋಲ್ಗೆ ಸಿಗ್ತಿಲ್ಲ. ಹಾಗಾಗಿ ಈ ಕೇಸ್ ನ ಹ್ಯಾಂಡಲ್ ಮಾಡೋಕೆ ತಿರುವನಂತಪುರಂ SP ಥಾಮಸ್ ಕೆ ಅವರು ಸ್ಪೆಷಲ್ ಬ್ರಾಂಚ್ ಇಂದ ಜೈಕೃಷ್ಣನ್ ಅನ್ನೋ ಆಫೀಸರ್ ನ ಕಳಿಸಿದ್ದಾರೆ. ಎಲ್ಲರೂ ಜೈಕೃಷ್ಣನ್ನ ನಾಥ್ ಅಂತ ಕರೀತಾರೆ. ಯಾಕೆ ಅಂತ ಮುಂದೆ ನೋಡೋಣ, ನಾವು ಕೂಡ ಸದ್ಯಕ್ಕೆ ನಾಥ್ ಅಂತಾನೆ ಕರೆಯೋಣ. ಕೊಟಾಯ್ಕೋನಂ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಸಬ್ ಇನ್ಸ್ಪೆಕ್ಟರ್ ನಾಥ್ಗೆ ಏನ್ ನಡೀತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂದ್ರೆ ವಿಮಲ್ ಅನ್ನೋ ಆರ್ಮಿ ಹುಡುಗನ ತಂಗಿ 6 ತಿಂಗಳ ಹಿಂದೆ ಯಾರ ಜೊತೆನೋ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಆದ್ರೆ ವಿಮಲ್ ಮತ್ತೆ ಬೇರೆ ಅವ್ರಿಗೆಲ್ಲ ಡೌಟ್ ಇರೋದು ಯೂಸುಫ್ ಅನ್ನೋ ವ್ಯಕ್ತಿಯ ಮೇಲೆ. ಹಾಗಾಗಿ ವಿಮಲ್ ಒಂದಷ್ಟು ಜನ ಹುಡುಗರನ್ನ ಕರ್ಕೊಂಡು ಯೂಸುಫ್ ಮನೆಗೆ ಹೋಗಿ ಜಗಳ ಮಾಡೋದು. ಯೂಸುಫ್ ತನ್ನ ಗ್ಯಾಂಗ್ ನ ಕರ್ಕೊಂಡ್ ಬಂದು ವಿಮಲ್ ಮನೆ ಹತ್ರ ಹೋಗಿ ಗಲಾಟೆ ಮಾಡೋಕೆ ಶುರು ಮಾಡಿದಾಗ ಈ ಜಗಳ ಗಲಾಟೆನೆ ಕೋಮು ಗಲಭೆ ಆಗಿ ತಿರುಗಿದೆ. ಆದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದೆ, ಯೂಸುಫ್ ಹುಡುಗಿ ಜೊತೆ ಓಡ್ ಹೋಗಿದ್ದಿದ್ರೆ ಊರಲ್ಲೇ ಹೇಗಿರ್ತಿದ್ದ, ಈಗ್ಲೂ ಅವನು ಊರಲ್ಲೇ ಇದ್ದಾನೆ. ಆದ್ರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಯೂಸುಫ್ ಮೊದಲು ಕೂಡ ತಗ್ಲಾಕೊಂಡಿದ್ದ, ಹಾಗಾಗಿ ಅವನೇ ಏನೋ ಮಾಡಿದ್ದಾನೆ ಅಂತ ವಿಮಲ್ ನ ಮನೆಯವ್ರಿಗೆ ಅನುಮಾನ. ಸೊ ನಾಥ್ ಯೂಸುಫ್ ಮತ್ತೆ ವಿಮಲ್ ನ ಕರೆಸಿ ವಿಚಾರಿಸಿದಾಗ ಯೂಸುಫ್ ಹೇಳ್ತಿದ್ದಾನೆ, ಆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಇಲ್ಲೇ ಇದ್ದೀನಲ್ಲ, ಅವಳ ಜೊತೆ ಎಲ್ಲಿ ಹೊಡೋಗಿದ್ದೀನಿ ಅಂದ್ರೆ ವಿಮಲ್ ಅವನು ಸುಳ್ಳು ಹೇಳ್ತಿದ್ದಾನೆ. ದೇವಸ್ಥಾನದ ಪೂಜಾರಿ ನನ್ನ ತಂಗಿ ಯೂಸುಫ್ ಜೊತೆ ಇರೋದನ್ನ ನೋಡಿದರೆ, ಅಷ್ಟೇ ಅಲ್ಲ ಮನೆಯಿಂದ ಹೋಗೋಕ್ಕೂ ಮುಂಚೆ ಲೆಟರ್ ಅಲ್ಲಿ ನಾನು ಮುಸ್ಲಿಂ ಹುಡುಗನ ಜೊತೆ ಹೋಗ್ತಾ ಇದ್ದೀನಿ ಅಂತ ಬರ್ದಿದ್ದಾಳೆ ಅಂತ ಹೇಳ್ತಾನೆ. ಹಾಗಾಗಿ ದೇವಸ್ಥಾನದ ಪೂಜಾರಿನ ಕರ್ಸಿದ್ರೆ ವಿಮಲ್ ನ ತಂಗಿ ಯೂಸುಫ್ ಜೊತೆನೆ ಇದ್ಲು ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೈಡ್ ಇಂದ ನೋಡಿದಾಗ ಆ ವ್ಯಕ್ತಿ ಯೂಸುಫ್ ತರನೇ ಕಾಣಿಸ್ತಿದ್ದ ಅಂತ ಹೇಳ್ತಾರೆ. ನಾಥ್ ಸೈಬರ್ ಸೆಲ್ ಇಂದ ವಿಮಲ್ ನ ತಂಗಿಯ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿಸ್ಕೊಂಡ್ ಬಂದು ವಿಮಲ್ಗೆ ಹೇಳ್ತಾರೆ, ನಿನ್ ತಂಗಿ ಓಡ್ ಹೋಗೋಕ್ಕೂ ಮುಂಚೆ ತಮಿಳುನಾಡಿನ ಅಟ್ಟೂರಿಂದ ಒಬ್ಬ ವ್ಯಕ್ತಿ ಪದೇ ಅವಳಿಗೆ ಕಾಲ್ ಮಾಡಿದ್ದಾನೆ. ಪೂಜಾರಿ ನೋಡಿರೋದು ಕೂಡ ಅದೇ ವ್ಯಕ್ತಿಯನ್ನೇ. ಇಲ್ಲಿಂದ ಮುಂದೆ ನಾವ್ ನೋಡ್ಕೊಂತೀವಿ, ಯೂಸುಫ್ ಏನು ಮಾಡಿಲ್ಲ, ಅವನ ತಂಟೆಗೆ ಹೋಗ್ಬೇಡ ಅಂತ ಹೇಳಿ ಹೊರಡ್ತಾರೆ. ಈ ಅಟ್ಟೂರ್ನ ವ್ಯಕ್ತಿಯ ಹೆಸರು ಸ್ಟೀಫನ್ ಅಂತ. ನಾಥ್ ಅವನ ಮನೆಯ ಅಡ್ರೆಸ್ ತಗೊಂಡು ಹೊರಟಾಗ ಪೊಲೀಸ್ ಸ್ಟೇಷನ್ ಅಲ್ಲೇ ಇರೋ ಒಬ್ಬ ಪೊಲೀಸ್ ಈ ವಿಷಯವನ್ನ ವಿಮಲ್ಗೆ ತಿಳಿಸಿ ಸ್ಟೀಫನ್ ನ ಅಡ್ರೆಸ್ ಇವನಿಗೂ ಕೊಡ್ತಾರೆ. ಹಾಗಾಗಿ ನಾಥ್ ಗಿಂತ ಮುಂಚೆನೆ ಇವರು ಸ್ಟೀಫನ್ ನ ಮನೆ ಹತ್ರ ಬಂದು ಸ್ಟೀಫನ್ ಮನೆಯಿಂದ ಹೊರಗೆ ಹೊರಡ್ತಿದ್ದಂಗೆ ಇವನನ್ನ ಫಾಲೋ ಮಾಡ್ತಿದ್ದಾರೆ.
ನಾಥ್ ಆನಂದನೋ ಆಫೀಸರ್ ಜೊತೆ ಸ್ಟೀಫನ್ ನ ಮನೆ ಹತ್ರ ಈಗ ಬಂದಾಗ ಸ್ಟೀಫನ್ ಅವರಮ್ಮ ಅವನು ಫ್ರೆಂಡ್ಸ್ ಜೊತೆ ಕ್ಯಾರಂ ಮಾಡೋಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಹತ್ರ ಬಂದ್ರೆ ಇಲ್ಲಿಗೆ ಸ್ಟೀಫನ್ ಬಂದೇ ಇಲ್ಲ, ಯಾಕಂದ್ರೆ ವಿಮಲ್ ಮತ್ತೆ ಅವನ ಕಡೆಯವರು ಸ್ಟೀಫನ್ ನ ಎತ್ತಾಕೊಂಡ್ ಬಂದು ವಿಮಲ್ ನ ತಂಗಿಯ ಫೋಟೋ ತೋರಿಸಿ ಚೆನ್ನಾಗಿ ಹೊಡಿತಾ ಇದ್ದಾರೆ. ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದ್ರೂ ಬಿಡ್ತಿಲ್ಲ. ಸ್ಟೀಫನ್ ನ ಫ್ರೆಂಡ್ಸ್ ಗೆ ಈ ವಿಷಯ ಗೊತ್ತಾಗಿ ಅವನನ್ನ ಕಾಪಾಡೋಕೆ ಹೊರಟಾಗ ಇವರನ್ನ ನಾಥ್ ಮತ್ತೆ ಆನಂದ್ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಸ್ಟೀಫನ್ ನ ಫ್ರೆಂಡ್ಸ್ ಬರೋದು ನೋಡಿ ವಿಮಲ್ ಮತ್ತೆ ಇವನ ಫ್ರೆಂಡ್ಸ್ ಜಾಗ ಖಾಲಿ ಮಾಡಿದ್ರು ಸ್ಟೀಫನ್ ನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾರೆ. ವಿಮಲ್ ತನ್ನ ತಂಗಿಯ ಫೋಟೋ ಉದುರಿಸ್ಕೊಂಡು ಹೋಗಿದ್ದ, ಇದನ್ನ ನಾಥ್ ಎತ್ಕೊಂಡ್ ಬಂದು ಸ್ಟೀಫನ್ ಗೆ ಫೋಟೋ ತೋರಿಸಿ ಮತ್ತೆ ಅದೇ ಪ್ರಶ್ನೆ ಕೇಳಿದಾಗ ಇಲ್ಲ ಸರ್ ಇವಳು ಯಾರು ಅಂತಾನೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತಿದ್ದಾನೆ. ಅದಕ್ಕೆ ಅವಳಿಗೆ ಪದೇ ಪದೇ ಒಂದು ನಂಬರ್ ಇಂದ ಕಾಲ್ ಬಂದಿದೆ, ಆ ನಂಬರ್ ನಿನ್ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಂಬರ್ ತೋರಿಸ್ತಾರೆ. ಈ ನಂಬರ್ ಇವನ ಕಸಿನ್ ಒಬ್ಳುದು, ಇವನ ಹೆಸರಲ್ಲಿ ಸಿಮ್ ತಗೊಂಡಿರೋದು ಅಷ್ಟೇ. ಕಸಿನ್ ಹೆಸರು ಸೆಲ್ವಿ ಅಂತ. ಶಾಕಿಂಗ್ ವಿಷಯ ಏನಂದ್ರೆ ಸೆಲ್ವಿ ಕೂಡ 8-10 ತಿಂಗಳ ಹಿಂದೆ ಒಬ್ಬ ಕಾರ್ಪೆಂಟರ್ ಜೊತೆ ಮನೆ ಬಿಟ್ಟು ಓಡ್ ಹೋಗಿರ್ತಾಳೆ. ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆಯಾ ಅಂತ ಚೆಕ್ ಮಾಡಿದಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆದ್ರೆ ಸೆಲ್ವಿ ಲೆಟರ್ ಅಲ್ಲಿ ಕಾರ್ಪೆಂಟರ್ ಜೊತೆ ಅವನನ್ನ ಮದುವೆ ಆಗೋಕೆ ಓಡ್ ಹೋಗಿದ್ದೀನಿ ಅಂತ ಬರ್ದಿರೋದ್ರಿಂದ ಪೊಲೀಸ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಮೈನರ್ ಏನು ಅಲ್ಲ, ಕಿಡ್ನಾಪ್ ಕೇಸು ಅಲ್ವಲ್ಲ. ಆದ್ರೆ ಸೆಲ್ವಿ ಯಾರ ಜೊತೆ ಓಡ್ ಹೋಗಿದ್ದಳೋ ಆ ವ್ಯಕ್ತಿಯ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಅವನು ಬಳಸಿರೋ ಸಿಮ್ ಕಾರ್ಡ್ ಕೇರಳದ ಸಿಂಧು ಅನ್ನೋ ಹುಡುಗಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಅದಕ್ಕೆ ಸಿಂಧು ಮನೆಯನ್ನ ಹುಡ್ಕೊಂಡ್ ಬಂದ್ರೆ ಇವಳ್ದು ಅದೇ ಕತೆ. 1 ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯ ಜೊತೆ ಓಡ್ ಹೋಗಿದ್ದಾಳೆ. ಇದೊಂದು ಚೈನ್ ಕನೆಕ್ಷನ್ ಆಗೋಗಿದೆ. ಸಿಂಧುನ ಓಡಿಸ್ಕೊಂಡು ಹೋಗಿರೋ ವ್ಯಕ್ತಿ ತಮಿಳುನಾಡಿನ ಶಫಾನಾ ಅನ್ನೋ ಹುಡುಗಿಯ ಫೋನ್ ನಂಬರ್ ಬಳಸಿದ್ದಾನೆ. ಶಫಾನಾ ಕೂಡ ಒಬ್ಬ ವ್ಯಕ್ತಿಯ ಜೊತೆ ಓಡ್ ಹೋಗಿದ್ದಾಳೆ. ಅವಳನ್ನ ಓಡಿಸ್ಕೊಂಡು ಹೋಗಿರೋ ವ್ಯಕ್ತಿ ಕೇರಳದ ಮತ್ತೊಬ್ಳು ಹುಡುಗಿಯ ನಂಬರ್ ಯೂಸ್ ಮಾಡಿದ್ದಾನೆ. ಹೀಗೆ ತುಂಬಾನೇ ಜನ ಮನೆಯಿಂದ ಓಡ್ ಹೋಗಿದ್ದಾರೆ. ಒಬ್ರು ಕೇರಳ ಇಂದ ಆದ್ರೆ ಇನ್ನೊಬ್ರು ತಮಿಳುನಾಡಿಂದ. ಇದೇ ರೀತಿ ಒಂದಕ್ಕೊಂದು ಕನೆಕ್ಷನ್ ಇದೆ. ಹಾಗಾಗಿ ಈ ಕೆಲಸ ಯಾರೋ ಒಬ್ನೇ ಮಾಡ್ತಾ ಇರಬೇಕು. ಹುಡುಗಿಯರನ್ನ ಕರ್ಕೊಂಡು ಹೋಗಿ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಬಳಸ್ಕೊಂತಿರ್ಬೇಕು. ಯಾರಿಗೂ ಡೌಟ್ ಬರಬಾರ್ದು ಅಂತ ಹುಡುಗಿಯರ ಕೈಯಲ್ಲೇ ಲೆಟರ್ ಬರ್ಸಿ ತಮ್ಮ ಇಚ್ಛೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಸಾಬೀತು ಮಾಡೋಕೆ ಈ ಪ್ಲಾನ್ ಮಾಡಿರೋ ಹಾಗಿದೆ. ಅಷ್ಟೇ ಅಲ್ಲ, ಮನೆ ಬಿಟ್ಟು ಓಡ್ ಹೋಗಿರೋ ಹುಡುಗಿಯರು ಎಲ್ಲ ಮದುವೆ ವಯಸ್ಸಿನವರು, ಮದುವೆ ಆಗಿ ಗಂಡನನ್ನ ಕಳ್ಕೊಂಡಿರೋರು ಅಥವಾ ಡಿವೋರ್ಸ್ ಆಗಿರೋರು ಅಂತ ನಾಥ್ SP ಥಾಮಸ್ ಗೆ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ಯಾನ್ಲಿ ದಾಸ್ ನ ನೋಡಿದ್ವಲ್ಲ, ಅವನ ಹತ್ರ ಬಾಬಿ ಅನ್ನೋ ಜ್ಯುವೆಲರಿ ಶಾಪ್ ಓನರ್ ಬಂದು ಸ್ವಲ್ಪ ಸಮಸ್ಯೆ ಆಗಿದೆ, ನಮ್ಮ ಅಂಗಡಿಯಲ್ಲಿ ಸೈನೈಡ್ ನ ಬಳಸ್ತೀವಲ್ಲ ಅದನ್ನ ಹೊರಗೆ ಸಿಟ್ಔಟ್ ಅಲ್ಲಿ ಇಟ್ಟಿದ್ವಿ, ಹತ್ರದಲ್ಲೇ ಇರೋ ಒಬ್ರು ಮನೆಯ ನಾಯಿ ಬಂದು ಅದನ್ನ ಮೂಸ್ ನೋಡಿ ಅಲ್ಲೇ ಸತ್ತೋಗಿತ್ತು. ನಾಯಿ ತುಂಬಾನೇ ಕಾಸ್ಟ್ಲಿ ಬ್ರೀಡ್ ಅಂತೆ. ಈಗ ಪೊಲೀಸ್ ಕೇಸ್ ಹಾಕ್ತೀನಿ ಅಂತ ಕೂತಿದ್ದಾರೆ. ದುಡ್ಡು ಕೊಟ್ಟು ಸೆಟಲ್ ಮಾಡೋಣ ಅಂದ್ರೂ ಒಪ್ಕೊಂತಿಲ್ಲ. ನೀವು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂತಾ ಇದ್ದಾನೆ. ಸ್ಟ್ಯಾನ್ಲಿ ದಾಸ್ ಪೊಲೀಸ್ ಅಲ್ವಾ, ಹಾಗಾಗಿ ಸ್ಟ್ಯಾನ್ಲಿ ದಾಸ್ ಆಯ್ತು ಅದೆಲ್ಲ ನಾನು ನೋಡ್ಕೊಂತೀನಿ ಬಿಡು, ಆದ್ರೆ ಸೈನೈಡ್ ತುಂಬಾನೇ ಡೇಂಜರ್ ಅಲ್ವಾ ಅಂತ ಕೇಳಿದಾಗ ಹೌದು, ಅದು ನಮ್ಮ ಬಾಡಿ ಒಳಗೆ ಮಿಸ್ ಆಗಿ ಹೋದ್ರೆ ನಾವು ತಕ್ಷಣ ಮಣ್ಣೊಳಗೆ ಹೋಗ್ತೀವಿ. ಜ್ಯುವೆಲರಿ ಶಾಪ್ ಲೈಸೆನ್ಸ್ ಇದ್ರೆ ಮಾತ್ರ ಅದನ್ನ ಕೊಡ್ತಾರೆ ಅಂತಾನೆ ಬಾಬಿ. ಹಾಗಾಗಿ ಸ್ಟ್ಯಾನ್ಲಿ ನಕಲಿ ಲೈಸೆನ್ಸ್ ನ ಮಾಡಿಸ್ಕೊಂಡು ಕೆಮಿಕಲ್ ಸ್ಟೋರ್ ಗೆ ಬಂದು ಲೈಸೆನ್ಸ್ ತೋರಿಸಿ ಸೈನೈಡ್ ತಗೊಂತಾನೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಇವನಿಗೆ ಸಿಗೋದು ರೋಡ್ ಸೈಡ್ ಅಲ್ಲಿ ಕೂತಿರೋ ಭಿಕ್ಷುಕ. ಊಟದಲ್ಲಿ ಸೈನೈಡ್ ಹಾಕೊಟ್ಟು ಹೋಗ್ತಾನೆ. ತುಂಬಾನೇ ಹೊಟ್ಟೆ ಹಸಿವು ಆಗಿತ್ತು ಅನ್ಸುತ್ತೆ ಪಾಪ. ಬೇಗ ಬೇಗ ತಿನ್ಕೊಂಡು ಹಿಂದೆನೆ ಈ ಭಿಕ್ಷುಕ ಸಾವನ್ನಪ್ತಾರೆ. ಇದನ್ನ ನೋಡಿದ ಸ್ಟ್ಯಾನ್ಲಿಗೆ ಹುಡುಗಿಯರನ್ನ ಸಾಯಿಸೋಕೆ ಒಳ್ಳೆ ಪ್ಲಾನ್ ಸಿಕ್ತು. ಮುಂದಿನ ದಿನ ಒಬ್ರು ಮ್ಯಾರೇಜ್ ಬ್ರೋಕರ್ ಹತ್ರ ಬಂದು ನಮ್ಮ ಅಣ್ಣಂಗೆ ಡಿವೋರ್ಸ್ ಆಗಿದೆ, ಅವಳಿಗೆ ಹೆಣ್ಣು ಹುಡ್ಕೊಡಿ, ಚಿಕ್ಕವಳೆ ಆಗಿರ್ಬೇಕು ಅಂತ ಏನೂ ಇಲ್ಲ, ವಯಸ್ಸಾದ್ರೂ ಮದುವೆ ಆಗದೆ ಇರೋ ಅಂತವ್ರು, ಡಿವೋರ್ಸ್ ಆಗಿರೋ ಅಂತರಾದ್ರೂ ಪರವಾಗಿಲ್ಲ ಅಂತ ಹೇಳಿ ದುಡ್ಡನ್ನ ಕೊಟ್ಟು ಒಂದಷ್ಟು ಹುಡುಗಿಯರ ಫೋಟೋಸ್ ಮತ್ತೆ ಡೀಟೇಲ್ಸ್ ಇಸ್ಕೊಂತಾನೆ. ಯಾರ್ಯಾರ ಫೋಟೋ ಮತ್ತೆ ಡೀಟೇಲ್ಸ್ ಗೊತ್ತಾಯ್ತೋ ಅವರೆಲ್ಲರನ್ನ ಭೇಟಿಯಾಗಿ ಅವರ ಜೊತೆ ಚೆನ್ನಾಗಿ ಮಾತಾಡೋದು, ಮೊದಲು ತನ್ನ ಹೆಸರು, ಕೆಲಸದ ಬಗ್ಗೆ ಎಲ್ಲ ಸುಳ್ಳು ಹೇಳಿ ನಂಬಿಕೆ ಗಳಿಸ್ಕೊಂಡು ಅವರನ್ನ ಮ್ಯಾನಿಪುಲೇಟ್ ಮಾಡಿ ಲಾಡ್ಜ್ಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅವರ ಜೊತೆ ಸಂಬಂಧ ಬೆಳೆಸಿ ಕೆಲವರ ಜೊತೆ ಮದುವೆ ಕೂಡ ಆಗ್ತಾನೆ. ಇದೆಲ್ಲ ಆದ್ಮೇಲೆ ಪ್ರೆಗ್ನೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಹೇಗಾದ್ರೂ ಆಗ್ಲಿ ಗರ್ಭ ನಿರೋಧಕ ಮಾತ್ರೆ ತಗೊಳ್ಳೋದು ಒಳ್ಳೇದು ಅಂತ ಸೈನೈಡ್ ಅಲ್ಲಿ ಅದಿರೋ ಮಾತ್ರೆಯನ್ನ ಕೊಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಗೆ ಕಳಿಸ್ತಾನೆ. ಈ ಮಾತ್ರೆ ತಗೊಳ್ಳಿ, ವಾಂತಿ ಆದ್ರೂ ಆಗ್ಬೋದು, ಸ್ವಲ್ಪ ಹೊತ್ತು ಟಾಯ್ಲೆಟ್ ಒಳಗೆ ಇರಿ ಅಂತ ಹೇಳಿ ಇವರು ಟಾಯ್ಲೆಟ್ ಒಳಗೆ ಹೋಗ್ತಿದ್ದಂಗೆ ಅಲ್ಲಿಂದ ಕಲ್ಚ್ಕೊಂತಾನೆ ಸ್ಟ್ಯಾನ್ಲಿ. ಮಾತ್ರೆ ತಗೊಂಡ ಮಹಿಳೆಯರು ಟಾಯ್ಲೆಟ್ ಅಲ್ಲೇ ಸಾವನ್ನಪ್ತಾರೆ. ಅವರು ಸಾವನ್ನಪ್ಪಿದರೋ ಇಲ್ವೋ ಅನ್ನೋದು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ನ ನೋಡಿ ಕನ್ಫರ್ಮ್ ಮಾಡ್ಕೊಂತಾನೆ. ಅಷ್ಟೇ ಅಲ್ಲ, ಕಾಡಿನ ಒಳಗೆ ಒಂದು ಹಳೆ ಮನೆ ಇದೆ, ಒಂದು ರೀತಿ ಇವನ ಆಫೀಸ್ ಇದ್ದಂಗೆ ಇದ್ದು. ಮಾತ್ರೆಗೆ ಸೈನೈಡ್ ನ ಮಿಕ್ಸ್ ಮಾಡೋದ್ರ ಜೊತೆಗೆ ಒಂದು ಡೈರಿಯಲ್ಲಿ ಇವನು ಯಾರನ್ನ ಟಾರ್ಗೆಟ್ ಮಾಡ್ಕೊಂತಾನೋ ಅವರ ಚಿತ್ರ ಬಿಡಿಸಿ ಇಡ್ಕೊಂತಾನೆ. ಇನ್ನೊಂದ್ ಕಡೆ ನಾಥ್ ಮತ್ತೆ ಆನಂದ್ ಇಬ್ರು ಸ್ಟ್ಯಾನ್ಲಿ ಮಹಿಳೆಯರನ್ನ ಕರ್ಕೊಂಡು ಹೋಗೋಕೆ ಯಾರ್ಯಾರ ನಂಬರ್ ಬಳಸಿದನೋ ಅವರನ್ನೆಲ್ಲ ಹುಡ್ಕೊಂಡು ಕೊನೆಗೆ ವಿಜಿ ಅನ್ನೋ ವ್ಯಕ್ತಿಯ ಮನೆಗೆ ಬಂದಿದ್ದಾರೆ. ಅಂದ್ರೆ ಸ್ಟ್ಯಾನ್ಲಿನೇ ಕೊಲೆಗಳನ್ನ ಮಾಡ್ತಿರೋದು ಅಂತ ನಮ್ಗೆ ಗೊತ್ತಾಗಿದೆ ಸ್ನೇಹಿತರೆ. ಇವ್ರಿಗೆ ಗೊತ್ತಿಲ್ಲ, ನಾಪತ್ತೆ ಆಗಿದ್ದಾರೆ ಅಂತ ಗೊತ್ತು ಅಷ್ಟೇ. ವಿಜು ಅವರ ಅಮ್ಮ ಸರೋಜಾ ಅವರ ಹೆಸರಲ್ಲಿ ಇರೋ ನಂಬರ್ ಇಂದ ಸ್ಟ್ಯಾನ್ಲಿ ಕಾಲ್ ಮಾಡಿದಾನೆ. ಆದ್ರೆ ವಿಜು ಹೇಳೋದೇನಂದ್ರೆ ಫೋನ್ ಕಳ್ತನ ಆಗಿ 1 ವರ್ಷ ಆಗೋಗಿದೆ, ಅದು ಹಳೆ ಮಾಡಲು, ಕಳ್ಳುಂಗೆ ನಾವೇ ಕೊಟ್ರು ಇಸ್ಕೊಳ್ಳಲ್ಲ, ಅಂತದ್ರಲ್ಲಿ ಅದನ್ನ ಯಾಕೆ ಕತ್ಕೊಂಡು ಹೋದ್ರೋ ಗೊತ್ತಿಲ್ಲ, ನಾವು ಕಂಪ್ಲೇಂಟ್ ಕೂಡ ಕೊಡ್ಲಿಲ್ಲ, ಸುಮ್ನಾದ್ವಿ ಅಂತಾನೆ ವಿಜು. ನಾಥ್ಗೆ ಸೈಬರ್ ಸೆಲ್ ಇಂದ ಗೊತ್ತಾಗಿದೆ. ಅದೇ ವಿಮಲ್ನ ತಂಗಿ ನಾಪತ್ತೆ ಆದ ನಂತರ ಒಂದು ಸಲ ಅವಳ ಮೊಬೈಲ್ ಸ್ವಿಚ್ ಆನ್ ಆಗಿರುತ್ತೆ. ಆ ನಂಬರ್ ಇಂದ ಒಂದು ನಂಬರ್ಗೆ ಪದೇ ಪದೇ ಕಾಲ್ ಹೋಗಿದೆ. ಅದರ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಸ್ಟ್ಯಾನ್ಲಿ ಮತ್ತೊಬ್ಳು ಹುಡುಗಿಗೆ ಬಲೆ ಬೀಸಿದಾನೆ. ಇವಳ ಹೆಸರು ಅಭಿಜಾ ಅಂತ.
ಇವಳಿಗೆ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ, ತನಿಗೂ ಮಕ್ಕಳಾಗ್ಬೇಕು ಅಂತ ಆಸೆ ಇದೆ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಆದಷ್ಟು ಬೇಗ ಮಗುವಿಗೆ ಪ್ಲಾನ್ ಮಾಡೋಣ ಅಂತ ಸ್ಟ್ಯಾನ್ಲಿ ಇವಳಿಗೆ ಹೇಳ್ತಿದ್ದಾನೆ. ಸೈಬರ್ ಸೆಲ್ ಅವರು ನಾಥ್ನ ಕರೆದು ವಿಮಲ್ನ ತಂಗಿಯ ಫೋನ್ ಸ್ವಿಚ್ ಆನ್ ಆದ್ಮೇಲೆ ಅಭಿಜಾ ಅನ್ನೋ ಹುಡುಗಿಯ ನಂಬರ್ಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಅಭಿಜಾಳ ಅಡ್ರೆಸ್ ಕೊಡ್ತಾರೆ. ಇವಳು ಇರೋದು ತಮಿಳ್ನಾಡಲ್ಲಿ. ಅಭಿಜಾಳ ಮನೆ ಹುಡ್ಕೊಂಡ್ ಬಂದ್ರೆ ಅವಳು ಇಲ್ಲಿ ಇಲ್ವೇ ಇಲ್ಲ, 2 ವಾರಗಳ ಹಿಂದೆನೆ ಯಾರ್ ಜೊತೆನೋ ಓಡ್ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ನಮಗೆ ಗೊತ್ತು ಅವಳು ಓಡ್ ಹೋಗಿರೋದು ಸ್ಟ್ಯಾನ್ಲಿ ಜೊತೆ. ಸ್ಟ್ಯಾನ್ಲಿ ಆಗ್ಲೇ ಅಭಿಜಾಳ ಕತೆನೂ ಮುಗಿಸಿ ಕೇರಳ ಅಲ್ಲೇ ಇನ್ನೊಬ್ಳು ಆಂಟಿಗೆ ಕಾಳು ಹಾಕ್ತಿದ್ದಾನೆ. ಇವನು ಯಾವ್ಯಾವ ಜಾಗದಲ್ಲಿ ಫೋನ್ ಯೂಸ್ ಮಾಡಿದ್ದನೋ ಅದನ್ನೆಲ್ಲ ಮ್ಯಾಪ್ ಮೇಲೆ ಮಾರ್ಕ್ ಮಾಡಿ ನೋಡಿದ್ರೆ ಮಾರ್ತಾಂಡಂ ಮತ್ತೆ ಕುನಾರ್ಕೋವಿಲ್ ಊರಿನ ಸುತ್ತಮುತ್ತನೇ ಸ್ಟ್ಯಾನ್ಲಿ ಆಕ್ಟಿವ್ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಯ್ತು. ಹಾಗಾಗಿ ಈ 2 ಊರಿಗೆ ಹತ್ರ ಇರೋ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದನೇ ಸ್ಟ್ಯಾನ್ಲಿನ ಪತ್ತೆ ಹಚ್ಚೋಕೆ ಡಿಸೈಡ್ ಮಾಡ್ತಾರೆ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಇಲ್ಲಿನ ಪೊಲೀಸ್ ಆಫೀಸರ್ ಒಬ್ರನ್ನ ಅಪಾಯಿಂಟ್ ಮಾಡಿದರೆ ನಾಥ್ಗೆ ಸಹಾಯ ಮಾಡೋಕೆ. ಆ ಪೊಲೀಸ್ ಆಫೀಸರ್ ಬೇರೆ ಯಾರು ಅಲ್ಲ, ಸ್ಟ್ಯಾನ್ಲಿ ದಾಸ್. ಏನಾಗಿದೆ ಅಂದ್ರೆ ಸ್ಟ್ಯಾನ್ಲಿ ತನ್ನ ಸೀನಿಯರ್ ಹತ್ರ ಮಾತಾಡಿ ಈ ಕೇಸ್ ಬಗ್ಗೆ ನಾನು ಕೂಡ ತುಂಬಾನೇ ಸ್ಟಡಿ ಮಾಡಿದ್ದೀನಿ, ನಾನೇ ನಾಥ್ ಅವ್ರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳಿ ಇವರ ಟೀಮ್ ಗೆ ಸೇರ್ಕೊಂಡಿರೋದು. ಇವರ ಜೊತೆ ಜೀಪಲ್ಲಿ ಹೋಗ್ಬೇಕಾದ್ರೆ ಸ್ಟ್ಯಾನ್ಲಿ ನಿಮಗೆ ನಾಥ್ ಅಂತ ಹೆಸರು ಯಾಕೆ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಆನಂದ್ ಸೀನಿಯರ್ ಆಫೀಸರ್ ಒಬ್ರು ಇವರಿಗೆ ನಾಥ್ ಅಂತ ಹೆಸರಿಟ್ಟಿದ್ದಾರೆ. ನಾಥು ಅಂದ್ರೆ ಗೂಬೆ ಅಂತ. ಗೂಬೆಯ ರೀತಿ ಸೈಲೆಂಟ್ ಆಗಿ ಇದ್ದು ಯಾರಿಗೂ ಗೊತ್ತಾಗ್ದಂಗೆ ಬೇಟೆ ಆಡಿ ಕೇಸ್ ನ ಸಾಲ್ವ್ ಮಾಡ್ಬಿಡ್ತಾರೆ. ಬೇರೆಯವ್ರ ತರ ಜಾಸ್ತಿ ಬಿಲ್ಡಪ್ ಕೊಡಲ್ಲ, ಅದಕ್ಕೆ ನಾಥ್ ಅಂತ ಹೆಸರಿಟ್ಟಿದ್ದಾರೆ ಅಂತಾನೆ. ಆದ್ರೆ ಅದೊಂದೇ ಅಲ್ಲ, ಬೇರೆ ಕತೆನೂ ಇದೆ, ಸದ್ಯಕ್ಕೆ ಬೇಡ ಬಿಡಿ ಅಂತ ನಾಥ್ ಕೇಸ್ ಬಗ್ಗೆ ಹೇಳ್ತಾನೆ. ಅದೇ ಕೇರಳದಿಂದ ನಾಪತ್ತೆ ಆದ ಹುಡುಗಿಯರ ಫೋನ್ ತಮಿಳ್ನಾಡಲ್ಲಿ ಸ್ವಿಚ್ ಆಫ್ ಆದ್ರೆ ತಮಿಳ್ನಾಡಲ್ಲಿ ನಾಪತ್ತೆ ಆದವರ ಫೋನ್ ಕೇರಳ ಅಲ್ಲಿ ಸ್ವಿಚ್ ಆಫ್ ಆಗಿದೆ. ಈಗ ರೀಸೆಂಟ್ ಆಗಿ ನಾಪತ್ತೆ ಆಗಿರೋದು ಅಭಿಜಾ. ಹಾಗಾಗಿ ಅವಳ ಫೋನ್ ನ ಮತ್ತೆ ಬೇರೆ ಮಹಿಳೆಯನ್ನ ಟ್ರ್ಯಾಪ್ ಮಾಡೋಕೆ ಖಂಡಿತ ಸ್ವಿಚ್ ಆನ್ ಮಾಡ್ಕೊಂತಾನೆ. ಆಗ ನಾವು ಅವನನ್ನ ಹಿಡಿಬೇಕು ಅಂತ ಕಿಲ್ಲರ್ಗೆನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನಾಥ್. ಅಭಿಜಾಳ ಫೋನ್ ಈಗ್ಲೂ ಸ್ಟ್ಯಾನ್ಲಿ ಹತ್ರನೇ ಇದೆ. ಹಾಗಾಗಿ ಜೀಪ್ ಇಂದ ಇಳಿತಿದ್ದಂಗೆ ಮೊದಲು ಫೋನ್ ನ ಕಲ್ಲಿಂದ ಹೊಡೆದಾಕಿ ಹೋಗ್ತಾನೆ. ಸೊ ಈಗ ಆನಂದ್ ಮತ್ತೆ ನಾಥ್ ಕೇರಳ ಅಲ್ಲಿ ನಾಪತ್ತೆ ಆಗಿರೋ ಮಹಿಳೆಯರ ಮಿಸ್ಸಿಂಗ್ ಕಂಪ್ಲೇಂಟ್ ಅಥವಾ ಬೇರೆ ಏನ್ ಇನ್ವೆಸ್ಟಿಗೇಷನ್ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್ ನ ಚೆಕ್ ಮಾಡೋಕೆ ಬರ್ತಾರೆ. ಅದೇ ಸ್ಟ್ಯಾನ್ಲಿಗೆ ತಮಿಳ್ನಾಡಲ್ಲಿ ನಾಪತ್ತೆ ಆಗಿರೋರ ಫೈಲ್ಸ್ ಚೆಕ್ ಮಾಡೋಕೆ ಕಳಿಸಿದ್ದಾರೆ. ಆನಂದ್ಗೆ ಸಹನಾ ಅನ್ನೋ ಹುಡುಗಿ ನಾಪತ್ತೆ ಆಗಿದ್ದವಳು ಆಮೇಲೆ ಬಸ್ ಸ್ಟಾಂಡ್ ನ ಟಾಯ್ಲೆಟ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಸ್ಟ್ಯಾನ್ಲಿ ಕೂಡ ಫೋನ್ ಮಾಡಿ ಚಿತ್ರ ಅನ್ನೋ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಆಮೇಲೆ ಇನ್ವೆಸ್ಟಿಗೇಷನ್ ಗೆ ಜಾಯ್ನ್ ಆಗಿ ಏನು ಮಾಡ್ಲಿಲ್ಲ ಅಂದ್ರೆ ಡೌಟ್ ಬರುತ್ತಲ್ಲ, ಹಾಗಾಗಿ ಪೋಸ್ಟ್ ಮಾರ್ಟಮ್ ಅಲ್ಲಿ ವಿಷ ಕುಡ್ದಿದ್ದಾರೆ ಅಂತ ಬಂದಿದೆ. ಯಾವ ತರ ವಿಷ ಏನ್ ಕತೆ ಅಂತ ಗೊತ್ತಿಲ್ಲ, ಅನ್ಐಡೆಂಟಿಫೈಡ್ ಬಾಡಿ ಅಂತ ಹೇಳಿ ಡೀಟೇಲ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಹಾಗಾಗಿ ಮತ್ತೆ ಪರ್ಮಿಷನ್ ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ದಾರೆ ನಾಥ್. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಬಂದು ಇಲ್ಲಿನ ಎಕ್ಸ್ಪರ್ಟ್ ನ ಮೀಟ್ ಮಾಡಿದಾಗ ಇವರು ಹೇಳ್ತಾರೆ, ನಾವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅವರೆಲ್ಲ ಸಾವನ್ನಪ್ಪಿರೋದು ಸೈನೈಡ್ ಇಂದ ಅಂತ ಗೊತ್ತಾಗಿದೆ. ವಿಷಯ ಹೊರಗೆ ಬಂದಿಲ್ಲ ಅಷ್ಟೇ, ಬಾಡಿ ಹತ್ರ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆ ಇಟ್ಕೊಳ್ಳೋಕೆ ಕವರ್ ಕೊಡ್ತಾರಲ್ಲ ಅದು ಸಿಕ್ಕಿದೆ, ಅದರಲ್ಲೂ ಸೈನೈಡ್ ಸ್ಯಾಂಪಲ್ಸ್ ಇದೆ. ಸಾಯೋಕ್ಕೂ ಮುಂಚೆ ದೈಹಿಕ ಸಂಬಂಧ ಕೂಡ ಬೆಳೆಸಿದ್ದಾರೆ, ಆದ್ರೆ ಅತ್ಯಾಚಾರ ಆಗಿಲ್ಲ. ಇಬ್ಬರ ಒಪ್ಪಿಗೆಯಿಂದಾನೇ ನಡೆದಿರೋದು. ಯಾವ ನಾರ್ಮಲ್ ಮನುಷ್ಯನು ಇದೆಲ್ಲ ಮಾಡಲ್ಲ, ಖಂಡಿತ ಇದು ಸೈಕೋ ಕಿಲ್ಲರ್ ನ ಕೆಲಸ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನಾಪತ್ತೆ ಆಗಿರೋರ ಡೀಟೇಲ್ಸ್ ಗೆ ಮ್ಯಾಚ್ ಆಗೋ ಡೆಡ್ ಬಾಡಿ ಏನಾದ್ರೂ ಸಿಕ್ಕಿದ್ಯಾ ಅಂತ ಹುಡುಕಾಡಿದಾಗ ಕೊನೆಗೂ 11 ಮಹಿಳೆಯರು ನಾಪತ್ತೆ ಆಗಿದ್ದವರು ಸೇಮ್ ಸೈನೈಡ್ ಇಂದ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನ 2-3 ಜನ ಮಿಸ್ಸಿಂಗ್ ಆಗೇ ಇದ್ದಾರೆ. ಅವ್ರದ್ದೇನ್ ಕತೆ ಅಂತ ಗೊತ್ತಾಗಿಲ್ಲ, ಯಾಕಂದ್ರೆ ಅವರ ಬಾಡಿ ಸಿಕ್ಕಿಲ್ಲ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ದೀಪನ ಸಾಯಿಸಿದ್ನಲ್ಲ, ಅವರ ರೀತಿ ಸಾಯಿಸಿರೋರ ಬಾಡಿ ಸಿಕ್ಕಿಲ್ಲ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರಿಗೆ ಮಹಿಳೆಯರ ಬಾಡಿ ಹತ್ರ ಸಿಕ್ಕಿರೋ ಎಲ್ಲಾ ವಸ್ತುಗಳನ್ನ ಚೆಕ್ ಮಾಡಬೇಕಾದ್ರೆ ಪೊಲೀಸ್ ಅವರು ನೇಮ್ ಬ್ಯಾಡ್ಜ್ ನ ಹಾಕೊಳ್ಳೋಕೆ ಯೂಸ್ ಮಾಡೋ ಪಿನ್ ಮತ್ತೆ ಪೊಲೀಸ್ ಯೂನಿಫಾರ್ಮ್ ನ ದಾರ ಕೂಡ ಸಿಕ್ಕಿದೆ. ಅಷ್ಟೇ ಅಲ್ಲ, ಪೊಲೀಸ್ ಅವರು ಬಳಸೋ ನೋಟ್ ಬುಕ್ ನ ಒಂದು ಪೇಪರ್ ಕೂಡ ಇಲ್ಲಿದೆ. ಅಂದ್ರೆ ಕಿಲ್ಲರ್ ಪೊಲೀಸ್ ಆಫೀಸರ್ ಅಂತ ಗೊತ್ತಾಯ್ತು. ಸ್ಟ್ಯಾನ್ಲಿ ದಾಸ್ ಕಡೆ ಈಗ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಸೈಬರ್ ಸೆಲ್ ಅವರಿಂದ ನಾಥ್ಗೆ ಗೊತ್ತಾಯ್ತು ಸ್ಟ್ಯಾನ್ಲಿ ಒಂದೇ ಸಿಮ್ ನ ಬೇರೆ ಬೇರೆ ಫೋನ್ ಗಳಿಗೆ ಹಾಕಿ ಯೂಸ್ ಮಾಡಿದ್ದಾನೆ. ಆ ಎಲ್ಲಾ ಫೋನ್ ಒಂದೇ ಅಂಗಡಿದು, ಆದ್ರೆ ಆ ಅಂಗಡಿಯಿಂದ ಸೇಲ್ ಆಗಿಲ್ಲ. ಆದ್ರೂ ಕೂಡ ಹೇಗೆ ಕಿಲ್ಲರ್ ನ ಕೈಗೆ ಫೋನ್ ಸಿಕ್ತು ಅಂತ ಚೆಕ್ ಮಾಡೋಣ ಅಂತ ನಾಥ್ ಮತ್ತೆ ಆನಂದ್ ಆ ಮೊಬೈಲ್ ಶಾಪ್ ಗೆ ಬರ್ತಾರೆ. ಓನರ್ ಹೇಳ್ತಾನೆ, ಮೊದಲು ಸರಿಯಾಗಿ ಡಾಕ್ಯುಮೆಂಟ್ಸ್ ನ ಇಸ್ಕೊಂಡಲ್ಲೇ ಸಿಮ್ ನ ಸೇಲ್ ಮಾಡ್ತಿದ್ದೆ ಅಂತ. ಪೊಲೀಸ್ ಅವ್ರು ಬಂದು ಅಂಗಡಿ ಮೇಲೆ ರೈಡ್ ಮಾಡಿ ಫೋನ್ ಗಳನ್ನೆಲ್ಲ ಸೀಸ್ ಮಾಡ್ಕೊಂಡು ಹೋಗಿದ್ರು. ಆದ್ರೆ ಈ ಕೇಸ್ ಎಲ್ಲ ಸೆಟಲ್ ಆದ್ಮೇಲೆ ಅವರು ವಾಪಸ್ ಕೊಟ್ಟ ಫೋನ್ ಗಳಲ್ಲಿ ತುಂಬಾನೇ ಫೋನ್ ಗಳು ಅವರಿಂದಾನೆ ಕಳ್ಳತನ ಆಗಿತ್ತು. ಪೊಲೀಸ್ ಅವರೇ ಈ ತರ ಮಾಡಿದ್ರೆ ನಾವಿನ್ನೇನ್ ಮಾಡೋಕಾಗುತ್ತೆ ಸರ್, ಸುಮ್ನೆ ಯಾಕೆ ತೊಂದ್ರೆ ಅಂತ ಸುಮ್ನಾದೆ ಅಂತಾನೆ. ಮೊಬೈಲ್ ನ ಸೀಸ್ ಮಾಡಿದ್ದು ತಮಿಳುನಾಡಿನ ರಾಜಕ್ಕಮಂಗಳಂ ಪೊಲೀಸ್ ಸ್ಟೇಷನ್ ಅವರು ಕೇರಳಗೆ ಯಾಕೆ ಬಂದಿದ್ರು ಅಂತ ಡೌಟ್ ಬಂದು ನಾಥ್ ಮತ್ತೆ ಆನಂದ್ ಇಬ್ರು ಕೂಡ ರಾಜಕ್ಕಮಂಗಳಂ ಪೊಲೀಸ್ ಸ್ಟೇಷನ್ ಗೆ ಬಂದು ಇಲ್ಲಿ ಕೆಲಸ ಮಾಡೋ ಎಲ್ಲಾ ಆಫೀಸರ್ಸ್ ನ ಡೀಟೇಲ್ಸ್ ಇಸ್ಕೊಂಡಾಗ ಇದರಲ್ಲಿ ಸ್ಟ್ಯಾನ್ಲಿ ದಾಸ್ ನ ಡೀಟೇಲ್ಸ್ ಕೂಡ ಇದೆ. ಆದ್ರೆ ಅವರು ಇದನ್ನ ಚೆಕ್ ಮಾಡೋ ಅಷ್ಟರಲ್ಲೇ ಸೈಬರ್ ಸೆಲ್ ಇಂದ ಅರವಿಂದ್ ಅನ್ನೋರು ಕಾಲ್ ಮಾಡಿ ನಿನ್ನೆ ರಾತ್ರಿ ಕಿಲ್ಲರ್ ನಾಪತ್ತೆ ಆಗಿರೋ ಶರಣ್ಯಾಳ ಫೋನ್ ನ ಆನ್ ಮಾಡಿದ್ದಾನೆ.
ಅವಳ ಲೊಕೇಶನ್ ನಾಗರ್ಕೋಯಿಲ್ ತೋರಿಸ್ತಾ ಇದೆ ಅಂತಿದ್ದಂಗೆ ತಕ್ಷಣ ನಾಥ್, ಆನಂದ್ ಮತ್ತೆ ಅರವಿಂದ್ ಲೊಕೇಶನ್ ನ ಟ್ರೇಸ್ ಮಾಡಿ ನಾಗರ್ಕೋಯಿಲ್ ನ ಪೊಲೀಸ್ ಅಪಾರ್ಟ್ಮೆಂಟ್ ಗೆ ಬರ್ತಾರೆ. ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟ್ಯಾನ್ಲಿ ದಾಸ್ ವಾಸವಾಗಿರೋದು. ಆದ್ರೆ ಸ್ಟ್ಯಾನ್ಲಿ ಇನ್ವೆಸ್ಟಿಗೇಷನ್ ನ ದಿಕ್ಕು ತಪ್ಪಿಸೋಕೆ ಒಂದು ಪ್ಲಾನ್ ಮಾಡಿನೇ ಫೋನ್ ಆನ್ ಮಾಡಿರೋದು. ಏನ್ ಪ್ಲಾನ್ ಅಂತ ನೋಡೋಣ. ಈಗ ನಾಥ್ ಶರಣ್ಯಾಳ ನಂಬರ್ ಗೆ ಕಾಲ್ ಮಾಡಿದಾಗ ಇಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ಒಂದು ಮನೆ ಒಳಗಿಂದ ಫೋನ್ ರಿಂಗ್ ಆಗ್ತಿರೋ ಶಬ್ದ ಬರ್ತಿದೆ. ಬಂದು ಆ ಮನೆಯ ಬಾಗಿಲನ್ನ ಬಡಿದಾಗ ಡೋರ್ ಓಪನ್ ಮಾಡೋದು ಸ್ಟ್ಯಾನ್ಲಿ ದಾಸ್ ನ ಹೆಂಡತಿ. ಆದ್ರೆ ಇವರ ಮನೆ ಇರೋದು ಮೇಲೆ. ಇದು ಮಣಿ ಅನ್ನೋ ಕಾನ್ಸ್ಟೇಬಲ್ ನ ಮನೆ. ಒಳಗೆ ರೂಮ್ ಅಲ್ಲಿ ಬೆಡ್ ಕೆಳಗೆನೆ ಫೋನ್ ಇದೆ. ಈ ಫೋನ್ ನ ಬಗ್ಗೆ ಮಣಿಯ ಹೆಂಡತಿಗೆನೆ ಗೊತ್ತಿಲ್ಲ. ಮಣಿ ಪೊಲೀಸ್ ಸ್ಟೇಷನ್ ಗೆ ಅಂತ ಮನೆಯಿಂದ ಹೋಗಿದ್ದಾನೆ. ಆದ್ರೆ ಪೊಲೀಸ್ ಸ್ಟೇಷನ್ ತಲುಪಿಲ್ಲ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಏನ್ ಕತೆ ನೋಡ್ ಬನ್ನಿ ಇಲ್ಲಿ ಅಂತ ಸ್ಟ್ಯಾನ್ಲಿಯ ಹೆಂಡತಿ ಸ್ಟ್ಯಾನ್ಲಿಗೆ ಫೋನ್ ಮಾಡಿದಾಗ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಬರ್ತಾನೆ. ಮಣಿ ಸ್ಟ್ಯಾನ್ಲಿಯ ಒಳ್ಳೆ ಸ್ನೇಹಿತಾನೆ. ಆದ್ರೆ ಅವನನ್ನೇ ತಗ್ಲಾಕೋಕೆ ಇವರ ಮನೆಗೆ ಬಂದಾಗ ಫೋನ್ ಬೆಡ್ ಕೆಳಗೆ ಇಟ್ಟಿದ್ದಾನೆ. ನಾತ್ ಮಣಿನೇ ಕಿಲ್ಲರ್ ಅಂತ ಫಿಕ್ಸ್ ಆಗಿದ್ದಾರೆ. ಸ್ಟ್ಯಾನ್ಲಿ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದಾನೆ. ಮಣಿ ಒಳ್ಳೆಯವನು, ಈ ರೀತಿ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಫೋನ್ ಯಾಕೆ ಅವನು ಸುಮ್ನೆ ಆನ್ ಮಾಡಿ ಇಟ್ಟಿರ್ಬೋದು ಅಂತ ಸ್ಟ್ಯಾನ್ಲಿ ಕೇಳಿದಾಗ ನಾವು ಅವನ ಮನೆಗೆ ಹೋಗ್ತಿರೋದು ಗೊತ್ತಾಗಿ ತನ್ನ ಹತ್ರ ಇದ್ದ ಎಲ್ಲಾ ಫೋನ್ ಗಳನ್ನ ಎತ್ಕೊಂಡು ಹೋಗಿ ಒಂದನ್ನ ಮಿಸ್ ಆಗಿ ಬಿಟ್ಟು ಹೋಗಿದ್ದ ಅನ್ಸುತ್ತೆ. ಆಗ ಮನೆಯಲ್ಲಿ ಇದ್ದ ಮಗು ಫೋನ್ ಆನ್ ಮಾಡಿ ಬೆಡ್ ಕೆಳಗೆ ಇಟ್ಟಿರ್ಬೋದು ಅಂತ ಹೇಳ್ತಾರೆ ನಾಥ್. ಈಗ ನಾವು ನೋಡ್ತೀವಿ ಸ್ಟ್ಯಾನ್ಲಿ ಮಣಿನ ಯಾರು ಇಲ್ದೇ ಇರೋ ಜಾಗಕ್ಕೆ ಕರೆಸ್ಕೊಂಡು ಸ್ಮೋಕ್ ಮಾಡೋ ನೆಪದಲ್ಲಿ ಇವನನ್ನೇ ಚೋಕ್ ಮಾಡಿ ಸಾಯಿಸೇ ಬಿಟ್ಟಿದ್ದಾನೆ. ಆದ್ರೆ ಮಣಿನೇ ಕಿಲ್ಲರ್ ಅಂತ ನಾಥ್ಗೆ ಗೊತ್ತಾಗಿ ಆದ್ಮೇಲೆ ಅವರು ಬರ್ತಾ ಇದಾರೆ ಅಂತ ಹೆದರ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಅನ್ನೋ ಹಾಗೆ ಮಾಡಿದ್ದಾನೆ ಸ್ಟ್ಯಾನ್ಲಿ. ನೆಕ್ಸ್ಟಿನಲ್ಲಿ ನಾಥ್ SP ಥಾಮಸ್ ಅವರ ಜೊತೆ ಮಾತಾಡ್ತಾ ಹೇಳ್ತಾರೆ, ಈ ಕೊಲೆಗಾರನಿಗೆ ಕೊಲೆಗಳನ್ನ ಮಾಡೋದೇ ಒಂದು ರೀತಿಯ ಅಡಿಕ್ಷನ್. ನಾನು ಮೊದಲು ವಾಸವಾಗಿದ್ದ ಮನೆಯಲ್ಲಿ ಇಲಿಗಳ ಕಾಟ ಜಾಸ್ತಿ ಇತ್ತು. ನಮ್ ಕಾರ್ನ ವೈರ್ ಗಳನ್ನೆಲ್ಲ ಕಟ್ ಮಾಡ್ತಾ ಇದ್ವು. ನನಗೆ ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಇಲಿಗಳನ್ನ ಸಾಯಿಸೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಅವುಗಳು ಮಿತಿ ಮೀರಿ ಹರಡ್ಕೊಳ್ಳೋಕೆ ಶುರು ಮಾಡಿದಾಗ ಅವುಗಳನ್ನ ಸಾಯಿಸದೆ ಬೇರೆ ದಾರಿ ಉಳಿಲಿಲ್ಲ. ಹಾಗಾಗಿ ಎಲ್ಲಾ ಇಲಿಗಳನ್ನ ಸಾಯಿಸ್ತಾ ಬಂದೆ. ಎಷ್ಟು ಇಲಿಗಳನ್ನ ಸಾಯಿಸದೆ ಅಂದ್ರೆ ಅವುಗಳು ಖಾಲಿಯಾಗಿ ಇಲಿಗಳ ಕಾಟ ಕಡಿಮೆ ಆದ್ರೂ ಕೂಡ ಇಲಿಗಳನ್ನ ಸಾಯಿಸಬೇಕು ಅಂತಾನೆ ಅನಿಸ್ತಾ ಇತ್ತು. ಅದೊಂದು ರೀತಿ ಅಭ್ಯಾಸ ಆಗೋಗಿತ್ತು. ಡ್ರಗ್ ಅಡಿಕ್ಟ್ ಆಗೋ ತರ ಕೊಲ್ಲೋದೇ ಚಟ ಆಗಿತ್ತು. ಅದೇ ರೀತಿ ಈ ಕೊಲೆಗಾರ ಕೂಡ ಆಗಿರ್ಬೋದು ಅಂದಾಗ ನಾವು ಸ್ಟ್ಯಾನ್ಲಿ ಕಾಡಿನಲ್ಲಿ ಇರೋ ಇವನ ಹಳೆ ಮನೆಯಲ್ಲಿ ಇರೋದನ್ನ ನೋಡ್ತೀವಿ. ಇದು ಇವನ ತಾತನ್ ಮನೆ. ತಾತನ್ ಜೊತೆ ಸ್ಟ್ಯಾನ್ಲಿ ಬೇಟೆ ಆಡ್ತಿರೋ ತುಂಬಾನೇ ಫೋಟೋಸ್ ನ ನಾವು ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಇವನು ಸ್ಕೂಲು ಕಾಲೇಜಲ್ಲೂ ಚೆನ್ನಾಗಿ ಓದ್ತಿರ್ತಾನೆ. ಟ್ರೋಫಿ ಎಲ್ಲ ಇದಾವೆ. ಆದ್ರೆ ಸ್ಟ್ಯಾನ್ಲಿಗೆ ಬೇಟೆ ಆಡಿ ಪ್ರಾಣಿಗಳನ್ನ ಸಾಯಿಸೋದೇ ಒಂದು ಅಡಿಕ್ಷನ್ ಆಗೋಗಿರುತ್ತೆ. ಕಾಡಿನಲ್ಲಿ ಇರೋ ಪ್ರಾಣಿಗಳನ್ನ ಸಾಯಿಸಬಾರ್ದು ಅಂತ ಸ್ಟ್ರಿಕ್ಟ್ ರೂಲ್ಸ್ ಮಾಡೋದ್ಮೇಲೆ ಪ್ರಾಣಿಗಳನ್ನ ಸಾಯಿಸೋಕೆ ಆಗಲ್ಲ. ಆದ್ರೆ ಸ್ಟ್ಯಾನ್ಲಿ ಅಂತ ಅವರಿಗೆ ಕೊಲ್ಲೋದು ಸ್ವಾಭಾವಿಕ ಗುಣ ಆಗಿರುತ್ತೆ. ಅವರ ಬ್ಲಡ್ ಅಲ್ಲೇ ಬಂದಿರುತ್ತೆ. ಅದು ಅವರ ಪ್ರವೃತ್ತಿ ಆಗಿರುತ್ತೆ. ಸೊ ಸ್ಟ್ಯಾನ್ಲಿ ಏನ್ ಮಾಡ್ತಾನೆ, ಹುಡುಗರನ್ನ ಕರ್ಕೊಂಡು ಹೋಗೋದು ಕಷ್ಟ ಅಲ್ವಾ. ಆದ್ರೆ ಹುಡುಗಿಯರನ್ನ ಪ್ರೀತಿ ಪ್ರೇಮ ಅಂತ ಯಾಮಾರಿಸಿ ಅವರ ಜೊತೆ ದೈಹಿಕ ಸಂಬಂಧ ಬೆಳೆಸಿ ಕೊಲೆ ಮಾಡೋದು ಈಸಿ ಆಗಿರುತ್ತೆ. ಅದನ್ನೇ ಸೈಲೆಂಟ್ ಆಗಿ ಮಾಡ್ತಾ ಬಂದಿದ್ದಾನೆ. ನಾಥ್ ಈ ವಿಷಯ ಈಗ ನ್ಯೂಸ್ ಅಲ್ಲಿ ಬರೋ ಹಾಗೆ ಮಾಡ್ಬೇಕು. ಇಷ್ಟು ದಿನ ಮುಚ್ಚಿಟ್ಟಿದ್ದು ಸಾಕು. ಬೇರೆ ಯಾರೋ ಅವನ ಟ್ರಾಪ್ ಅಲ್ಲಿ ಸಿಗಾಕೋಬಾರ್ದು. ನಾನು ಅವನನ್ನ ಹಿಡಿತೀನಿ ಅಂತ ಥಾಮಸ್ಗೆ ಹೇಳ್ತಾರೆ. ನ್ಯೂಸ್ ಅಲ್ಲಿ ಈ ವಿಷಯ ಎಲ್ಲ ಬರುತ್ತೆ. ಜನರು ನೋಡ್ತಾ ಇದ್ದಾರೆ. ಆದ್ರೆ ಸ್ಟ್ಯಾನ್ಲಿ ಮಾತ್ರ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ರಿಟೈರ್ಡ್ ಫಾರೆನ್ಸಿಕ್ ಸರ್ಜನ್ ಜೋಸೆಫ್ ಅವರಿಗೆ ಕಾಲ್ ಮಾಡಿ, ನಾನು ಮೂವೀಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸದ್ಯಕ್ಕೆ ನೆಕ್ಸ್ಟ್ ಮೂವಿಗೆ ಸ್ಕ್ರಿಪ್ಟ್ ನ ಬರಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಹಾಯ ಬೇಕಾಗಿತ್ತು ಅಂತ ನೆಕ್ಸ್ಟ್ ಹುಡುಗಿಯರನ್ನ ಬೇರೆ ರೀತಿ ಹೇಗೆ ಸಾಯಿಸೋದು ಅಂತ ಇನ್ಫಾರ್ಮೇಶನ್ ತಿಳ್ಕೊಂತಾನೆ. ನಾಥ್ಗೆ ಸೈಬರ್ ಸೆಲ್ ಅವರಿಂದ ನಾಪತ್ತೆ ಆಗಿರೋ ವನಜಾ ಅನ್ನೋ ಮಹಿಳೆಯ ಫೋನ್ ಮತ್ತೆ ಸ್ವಲ್ಪ ಹೊತ್ತು ಸ್ವಿಚ್ ಆನ್ ಆಗಿತ್ತು ಅಂತ ಗೊತ್ತಾಗಿದೆ. ಆ ಫೋನ್ ಇಂದ ಅನಘಾ ಅನ್ನೋ ಮಹಿಳೆಗೆ ಕಾಲ್ ಹೋಗಿದೆ. ಮೊದಲು ವನಜಾಳ ಫೋನ್ ಹೇಗೆ ಆನ್ ಆಯ್ತು ಅಂದ್ರೆ ಒಬ್ಳು ಮಹಿಳೆಯನ್ನ ತನ್ನ ಕಾರಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ದಾಗ ಸ್ಟ್ಯಾನ್ಲಿ ಇವಳನ್ನ ಕಾರಲ್ಲೇ ಬಿಟ್ಟು ಸ್ಮೋಕ್ ಮಾಡೋಕೆ ಹೋಗಿರ್ತಾನೆ. ಇವಳೇನ್ ಮಾಡ್ತಾಳೆ ಅಂದ್ರೆ ಇಲ್ಲಿ ಯಾವ್ದೋ ಫೋನ್ ಇದೆಯಲ್ಲ ಅಂತ ನೋಡಿ ಇದನ್ನ ಸ್ವಿಚ್ ಆನ್ ಮಾಡ್ಬಿಟ್ಟಿರ್ತಾಳೆ. ನಾಥ್ ಮತ್ತೆ ಆನಂದ್ ಅನಘಾಳನ್ನ ಹುಡ್ಕೊಂಡ್ ಬಂದಾಗ ಗೊತ್ತಾಯ್ತು ಸಡನ್ ಹಾರ್ಟ್ ಅಟ್ಯಾಕ್ ಇಂದ ಅವಳು ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಥಾಮಸ್ ಮತ್ತೆ ನಾಥ್ ಸೇರಿ ಬಾಡಿನ ಡೀಟೇಲ್ಡ್ ಪೋಸ್ಟ್ ಮಾರ್ಟಮ್ ಮಾಡಿಸೋಕೆ ಮನೆಯವರಿಂದ ಒಪ್ಪಿಗೆ ಪಡ್ಕೊಂಡು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರಿಂದ ಚೆಕ್ ಮಾಡಿಸಿದಾಗ ಸತ್ಯ ಏನು ಅಂತ ಗೊತ್ತಾಯ್ತು. ಅದೇ ಡಿಜಿಟಾಲಿಸ್ ಅನ್ನೋ ಗಿಡದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಸಬ್ಸ್ಟೆನ್ಸ್ ನ ಅನಘಾಳ ದೇಹಕ್ಕೆ ಇಂಜೆಕ್ಟ್ ಮಾಡಿದ್ದಾನೆ ಕೊಲೆಗಾರ. ಇದನ್ನ ಎಷ್ಟು ಪ್ರಮಾಣದಲ್ಲಿ ಇಂಜೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವರ ಸಾವು ಎಷ್ಟು ದಿನದ ನಂತರ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇದೇ ಇನ್ಫಾರ್ಮೇಶನ್ ನ ಸ್ಟ್ಯಾನ್ಲಿ ರಿಟೈರ್ಡ್ ಫಾರೆನ್ಸಿಕ್ ಸರ್ಜನ್ ಇಂದ ನಾನು ಫಿಲ್ಮ್ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಪಡ್ಕೊಂಡಿದ್ದು. ಡಿಜಿಟಾಲಿಸ್ ನ ಸಿರಿಂಜ್ ಒಳಗೆ ಹಾಕಿ ಕೆಲವು ಮಹಿಳೆಯರಿಗೆ ಆಗ್ಲೇ ಇಂಜೆಕ್ಟ್ ಮಾಡಿ ಆಗೋಗಿದೆ. ಅವರಲ್ಲಿ ಅನಘಾ ಕೂಡ ಒಬ್ಳು. ನ್ಯೂಸ್ ಅಲ್ಲಿ ಕೊಲೆಗಾರ ಹೇಗೆ ಕೊಲೆ ಮಾಡ್ತಿದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ಕೊಲ್ಲೋ ದಾರಿಯನ್ನೇ ಚೇಂಜ್ ಮಾಡ್ಕೊಂಡ ಸ್ಟ್ಯಾನ್ಲಿ. ಆದ್ರೆ ಈ ಪ್ಲಾನ್ ಕೂಡ ಆಗ್ಲೇ ನಾಥ್ಗೆ ಗೊತ್ತಾಗಿದೆ. ಅದಕ್ಕೆ SP ಥಾಮಸ್ ಹತ್ರ ಬಂದು ಈಗ ನಾಪತ್ತೆ ಆದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ನಾವ್ ಅನ್ಕೊಂಡಂಗೆ ಮಣಿ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ, ಇನ್ನೂ ಆಕ್ಟಿವ್ ಆಗೇ ಇದ್ದಾನೆ. ಹಾಗಾಗಿ ಮಣಿಯ ಫೋಟೋ ಕೂಡ ಎಲ್ಲಾ ಮೀಡಿಯಾ ಅಲ್ಲಿ ಶೇರ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇನ್ನು ಮಣಿನೇ ಕೊಲೆಗಾರ ಅಂತ ಫಿಕ್ಸ್ ಆಗಿದ್ದಾರೆ. ಅದು ಅಲ್ಲದೆ ತಮಿಳ್ನಾಡಲ್ಲಿ ಇದೇ ರೀತಿ ಏನಾದ್ರೂ ಆಗ್ತಿದ್ಯಾ ಅಂತ ಇನ್ವೆಸ್ಟಿಗೇಟ್ ಮಾಡೋ ಕೆಲಸ ಸ್ಟ್ಯಾನ್ಲಿಗೆನೆ ಕೊಟ್ಟಿದ್ದಾರೆ. ಈಗ ಸ್ಟ್ಯಾನ್ಲಿ ಮದುವೆ ಆಗಿ ಗಂಡನನ್ನ ಕಳ್ಕೊಂಡಿರೋ ಒಬ್ಳು ಮಹಿಳೆಗೆ ಕಾಳ್ ಹಾಕ್ತಾ ಇದ್ದಾನೆ. ಇವಳಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ. ಸೊ ಇವರು ಲಾಡ್ಜ್ಗೆ ಹೋಗೋ ಪ್ಲಾನ್ ಮಾಡ್ತಿದ್ರೆ ನಾಥ್ ಮತ್ತೆ ಆನಂದ್ ಆದಷ್ಟು ಬೇಗ ಮಣಿನ ಹಿಡಿಲೇಬೇಕು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಆನಂದ್ ಹೇಳ್ತಾನೆ, ಆ ಮಣಿ ಇಷ್ಟೊಂದು ಕೊಲೆಗಳನ್ನ ಮಾಡಿದ್ದಾನೆ ಅಂದ್ರೆ ಇನ್ನು
ಇನ್ನ ಎಷ್ಟೋ ಮಹಿಳೆಯರನ್ನ ಖಂಡಿತ ಭೇಟಿಯಾಗಿರ್ತಾನೆ. ಅವರು ಇನ್ನೂ ಜೀವಂತವಾಗಿದ್ರು ಕೂಡ ಯಾರು ಮುಂದೆ ಬಂದು ಸತ್ಯ ಹೇಳ್ತಿಲ್ವಲ್ಲ, ಮೋಸ್ಟ್ಲಿ ಪೊಲೀಸು ಕೇಸು ಅಂತ ಸಿಗಾಕೊಳ್ಳೋದು ಬೇಡ ಅಂತ ಸುಮ್ನಾಗಿರ್ಬೇಕು ಅಂದಾಗ ನಾಥ್ಗೆ ವಿಜು ಮತ್ತೆ ಅವರ ಅಮ್ಮ ಸರೋಜಾ ನೆನಪಾದ್ರು. ಕೊಲೆಗಾರ ಯಾರ ನಂಬರ್ ಇಂದ ಕಾಲ್ ಮಾಡಿದನೋ ಅವರ ಮನೆಯಲ್ಲಿ ಇರೋ ಮಹಿಳೆ ನಾಪತ್ತೆ ಆಗೇ ಇರ್ತಾಳೆ. ಆದ್ರೆ ವಿಜುನ ಮನೆಯಲ್ಲಿ ಯಾಕೆ ಯಾರು ನಾಪತ್ತೆ ಆಗಿಲ್ಲ? ನಿಜವಾಗ್ಲೂ ಅವನು ಹೇಳಿದ್ದ ಹಾಗೆ ಫೋನ್ ಕಳ್ಳತನ ಆಗಿತ್ತ ಅಥವಾ ಫೋನ್ ನ ಓನರ್ ವಿಜುನ ಅಕ್ಕನ ತಂಗಿನೂ ಆಗಿದ್ದು ಕೊಲೆಗಾರ ಅಂದ್ರೆ ಇವ್ರು ಅನ್ಕೊಂಡಿರೋ ಮಣಿ ಜೊತೆ ಏನಾದ್ರೂ ಓಡ್ ಹೋಗಿದಾರ ಅಂತ ಪೊಲೀಸ್ ಸ್ಟೇಷನ್ ಗೆ ಬಂದು ಹಳೆ ರೆಕಾರ್ಡ್ಸ್ ನ ಚೆಕ್ ಮಾಡ್ತಾರೆ. ವಿಜು ಮತ್ತೆ ಅವನ ತಂಗಿ ದಿವ್ಯಾ ಬಗ್ಗೆ ಕೂಡ ಗೊತ್ತಾಯ್ತು. ಅದಕ್ಕೆ ಸೀದಾ ವಿಜು ಹತ್ರ ಮತ್ತೆ ಬಂದು ನೀನ್ ನೋಡಿದ್ರೆ ಫೋನ್ ಕಳ್ಳತನ ಆಯ್ತು ಅಂದೆ. ಆದ್ರೆ ಕಳ್ಳತನ ಆಗೋಕ್ಕೂ ಮುಂಚೆ ಫೋನ್ ಪದೇ ಪದೇ ತಕಾಲಿ ಊರಿಗೆ ಬೆಳಗ್ಗೆ ಹೋಗೋದು, ಸಂಜೆ ಮನೆಗೆ ವಾಪಸ್ ಬರೋದು. 6 ತಿಂಗಳು ಇದೇ ರೀತಿ ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು. ಅದಾದ್ಮೇಲೆ ಇದಕ್ಕಿದ್ದಂಗೆ ಒಂದು ದಿನ ಫೋನ್ ಕೇರಳಗೆ ಹೋಗಿ ಸ್ವಿಚ್ ಆಫ್ ಆಯ್ತು. ಅದು ಅಲ್ಲದೆ ಫೋನ್ ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ಯಾರೋ ಪದೇ ಪದೇ ಒಂದೇ ನಂಬರ್ ಇಂದ ಕಾಲ್ ಮಾಡಿದ್ದಾರೆ. ನಾನೇ ಫೋನ್ ತಗೊಂಡ್ ಹೋಗಿದ್ದೆ ಅಂತ ಮಾತ್ರ ಹೇಳ್ಬೇಡ, ನಮಗೆ ನಿನ್ ತಂಗಿ ದಿವ್ಯಾ ಬಗ್ಗೆ ಗೊತ್ತಾಗಿದೆ ಅಂದಾಗ ಈಗ ಸತ್ಯ ಬಾಯ್ ಬಿಡ್ತಾನೆ. ಅದೇ ದಿವ್ಯಾ ಕೊಲೆಗಾರನ ಜೊತೆ ಮನೆ ಬಿಟ್ಟು ಹೋಗಿದ್ದವಳು ಅವನು ಮೋಸ ಮಾಡ್ದ ಅಂತ ವಾಪಸ್ ಬಂದಿದ್ಲು. ಈ ವಿಷಯ ಯಾರಿಗಾದ್ರೂ ಗೊತ್ತಾಗೋಕ್ಕೂ ಮುಂಚೆನೆ ಅವಳ ಮದುವೆ ಮಾಡಿ ಕೇರಳಗೆ ಕಳಿಸಿದ್ದಾರೆ. ಅಲ್ಲೇ ಗಂಡ ಮತ್ತೆ ಮಗನ ಜೊತೆ ಖುಷಿಯಾಗಿ ಇದ್ದಾಳೆ. ಹಾಗಾಗಿ ನಾಥ್ ದಿವ್ಯಾಳ ಅಡ್ರೆಸ್ ಇಸ್ಕೊಂಡು ದಿವ್ಯಾಳ ಮನೆಗೆ ಬಂದಾಗ ಇವಳು ಹೇಗೆ ಸ್ಟ್ಯಾನ್ಲಿಯಿಂದ ತಪ್ಪಿಸ್ಕೊಂಡ್ ಬಂದ್ಲು ಅನ್ನೋದು ಹೇಳ್ತಾಳೆ. ಸ್ಟ್ಯಾನ್ಲಿಯ ಮುಖ ಹೇಗಿದೆ ಅಂತ ಗೊತ್ತು, ಆದ್ರೆ ನಿಜವಾದ ಹೆಸರು ಇವಳಿಗೂ ಗೊತ್ತಿಲ್ಲ. ಅವನು ಎಲ್ಲಾರ್ಗೂ ಸುಳ್ಳು ಹೇಳ್ತಾನಲ್ಲ. ಇವಳು ತಕಾಲಿಗೆ ಬಸ್ಸಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ತಾಳೆ. ಸ್ಟ್ಯಾನ್ಲಿ ಕೂಡ ಅದೇ ಬಸ್ಸಲ್ಲಿ ಪರಿಚಯ ಆಗಿ ಇವಳನ್ನ ಇಂಪ್ರೆಸ್ ಮಾಡಿ ಲಾಡ್ಜ್ಗೆ ಹೋಗ್ ಬಂದ ನಂತರ ಇವಳಿಗೆ ಗರ್ಭನಿರೋಧಕ ಮಾತ್ರೆ ಕೊಟ್ಟು ಬಸ್ ಸ್ಟ್ಯಾಂಡ್ ನ ವಾಶ್ ರೂಮ್ ಗೆ ಕಳ್ಸಿರ್ತಾನೆ. ಆದ್ರೆ ಹೇಗೋ ಪುಣ್ಯಕ್ಕೆ ಇವಳು ಮಾತ್ರೆ ತಗೊಂಡಿರಲ್ಲ. ಇವಳಿಗೆ ಮಕ್ಕಳು ಬೇಕು ಅಂತ ಆಸೆ ಇರುತ್ತೆ. ಸ್ಟ್ಯಾನ್ಲಿ ಜೊತೆಗೇನೆ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದವಳು ವಾಶ್ರೂಮ್ ಇಂದ ಹೊರಗೆ ಬಂದ್ಮೇಲೆ ಗೊತ್ತಾಗಿದ್ದು ಸ್ಟ್ಯಾನ್ಲಿ ಇವಳ ಬ್ಯಾಗ್, ಮೊಬೈಲ್ ಎಲ್ಲವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ. ಹಾಗಾಗಿ ಅವನನ್ನ ಮರ್ತು ಹೊಸ ಜೀವನ ಶುರು ಮಾಡಿದ್ದಾಳೆ. ಇವನೇನ ಅವನು ನೋಡುವಂತ ಮಣಿಯ ಫೋಟೋ ತೋರಿಸಿದಾಗ ಇಲ್ಲ ಇವನಲ್ಲ ಅಂತಿದ್ದಂಗೆ ನಾಥ್ ಮತ್ತೆ ಆನಂದ್ಗೆ ಶಾಕ್ ಆಗೋಯ್ತು. ಹಾಗಾದ್ರೆ ಯಾರು ಅಂತ ಸ್ಕೆಚ್ ಮಾಡೋಕೆ ಹೆಲ್ಪ್ ಮಾಡು, ನಾವು ಸ್ಕೆಚ್ ಆರ್ಟಿಸ್ಟ್ ನ ಕರ್ಕೊಂಡ್ ಬರ್ತೀವಿ ಅಂತಾರೆ. ಆದ್ರೆ ದಿವ್ಯಾ ಇದಕ್ಕೆ ಒಪ್ಪಲ್ಲ. ಹೇಗೋ ಮನೆಯಲ್ಲಿ ಗಂಡ ಇಲ್ಲ, ಇದ್ದಿದ್ರೆ ಏನು ಎತ್ತ ಅಂತ ಪ್ರಶ್ನೆ ಕೇಳಿ ನಮ್ಮ ಸಂಸಾರ ಕೂಡ ಹಾಳಾಗ್ತಿತ್ತು ಅಂತೇಳಿ. ಇದಕ್ಕೆ ನಾಥ್ ನೀನು ಸಂಸಾರ ಮಾಡ್ಕೊಂಡಿರೋದಕ್ಕೆ ಕಾರಣ ಅವತ್ತು ಮಾತ್ರೆ ತಗೊಂಡಲೇ ಇರೋದು, ಅದರಲ್ಲಿ ಸೈನೈಡ್ ಮಿಕ್ಸ್ ಆಗಿತ್ತು. ಅದನ್ನ ತಗೊಂಡು 20ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗಾಗಿ ನಿನ್ ಸಹಾಯ ಬೇಕೇ ಬೇಕು ಅಂದಾಗ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ ದಿವ್ಯಾ. ಮುಂದಿನ ದಿನ ಸ್ಕೆಚ್ ಆರ್ಟಿಸ್ಟ್ ನೆಲ್ಲ ಅರೇಂಜ್ ಮಾಡಿ ಇನ್ನೇನು ದಿವ್ಯಾಳ ಮನೆಗೆ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ದಿವ್ಯಾನ ಫೋನ್ ಮಾಡಿ ನೀವು ಬಂದಿರೋ ವಿಷಯ ನನ್ನ ಗಂಡನಿಗೆ ಗೊತ್ತಾಗಿದೆ, ನಾನೇನೋ ಹೇಳಿ ಮ್ಯಾನೇಜ್ ಮಾಡಿದೀನಿ, ದಯವಿಟ್ಟು ಮತ್ತೆ ಬರಬೇಡಿ. ನನ್ ಗಂಡ ನನಗೆ ಮತ್ತೆ ನಮ್ಮ ಮಗುವಿಗೆ ಏನ್ ಮಾಡ್ತಾನೋ ಗೊತ್ತಿಲ್ಲ, ನಿಮ್ ಕಾಲಿಗೆ ಬೀಳ್ತೀನಿ ಅಂದಾಗ ಆಯ್ತು ಅಂತ ನಾತೆ ಸುಮ್ನಾಗ್ಬಿಡ್ತಾರೆ. ದಿವ್ಯಾ ಸುಳ್ಳು ಹೇಳಿದ್ದಾಳೆ ಸ್ನೇಹಿತರೆ, ಯಾಕಂದ್ರೆ ಸ್ಟ್ಯಾನ್ಲಿ ದಿವ್ಯಾಳ ಮನೆಗೆನೆ ಹೋಗಿ ಅವಳ ಮಗುವನ್ನ ಹಿಡ್ಕೊಂಡು ಹೆದರಿಸಿದ್ದಾನೆ. ಇವನು ಪೊಲೀಸ್ ಆಗಿರೋದ್ರಿಂದ ನಾಥ್ ಮತ್ತೆ ಆನಂದ್ ಎಲ್ಲಿಗೆ ಹೋದ್ರು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ದಿವ್ಯಾಳನ್ನ ಸಾಯಿಸಿ ಹೋದ್ರೆ ಮತ್ತೆ ಬೇರೆ ಬೇರೆ ಎವಿಡೆನ್ಸ್ ನಾಥ್ಗೆ ಸಿಕ್ಕಿದ್ರೆ ಕಷ್ಟ ಅಂತ ಏನು ಮಾಡದೆ ಕೇವಲ ಹೆದರಿಸಿ ಹೋಗಿದ್ದಾನೆ. ಈಗ ನಾಥ್ಗೆ ಮತ್ತೊಂದು ಐಡಿಯಾ ಹೊಳಿತು. ಅದೇ 6 ತಿಂಗಳು ದಿವ್ಯಾ ಒಂದೇ ಬಸ್ಸಲ್ಲಿ ತಕಾಲಿಗೆ ಹೋಗಿ ಬರ್ತಾ ಇದ್ಲಲ್ವಾ, ಹಾಗಾಗಿ ಆ ಬಸ್ ಕಂಡಕ್ಟರ್ಗೆ ದಿವ್ಯಾಳ ಫೋಟೋ ತೋರಿಸಿದಾಗ ಹೇಗೋ ಪುಣ್ಯಕ್ಕೆ ಇವನಿಗೆ ದಿವ್ಯಾ ಅಷ್ಟೇ ಅಲ್ಲ ದಿವ್ಯಾ ಜೊತೆ ಬಸ್ಸಲ್ಲಿ ಇದ್ದ ಸ್ಟ್ಯಾನ್ಲಿ ಕೂಡ ನೆನಪಿದ್ದಾನೆ. ಅದಕ್ಕೆ ಕಂಡಕ್ಟರ್ ತನ್ನ ಕೆಲಸ ಮುಗಿಸಿ ಮನೆ ಹತ್ರ ಇದ್ದಾಗ ನಾಥ್ ಮತ್ತೆ ಆನಂದ್ ಸ್ಕೆಚ್ ಆರ್ಟಿಸ್ಟ್ ನ ಕಂಡಕ್ಟರ್ ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಗ ಸರಿಯಾದ ಸಮಯಕ್ಕೆ ಸ್ಟ್ಯಾನ್ಲಿ ಫೋನ್ ಮಾಡ್ದ. ನಾಥ್ ಸುಮ್ನೆ ಇರೋದು ಬಿಟ್ಟು ಇವ್ರಿಗೂ ಸ್ಟ್ಯಾನ್ಲಿ ಬಗ್ಗೆ ಗೊತ್ತಿಲ್ವಲ್ಲ, ಹಾಗಾಗಿ ಮತ್ತೆ ಎಲ್ಲಾ ವಿಷಯ ಹೇಳ್ತಾರೆ. ಗಾಬರಿ ಆದ ಸ್ಟ್ಯಾನ್ಲಿ ನಾನು ಬರ್ತೀನಿ, ಅಡ್ರೆಸ್ ಹೇಳಿ ಅಂತ ಅಡ್ರೆಸ್ ತಿಳ್ಕೊಂಡು ಮೊದಲು ಕಾಡಿನಲ್ಲಿ ಇರೋ ತನ್ನ ಮನೆಗೆ ಹೋಗಿ ಎಮರ್ಜೆನ್ಸಿಗೆ ಗನ್ ಎತ್ಕೊಂಡು ಹೊಡ್ತಾನೆ. ಸತ್ಯ ಗೊತ್ತಾಗೋದ್ರೆ ಶೂಟ್ ಮಾಡಿ ಸಾಯಿಸೋಕೆ. ಇವನ್ಗಿಂತ ಮೊದಲೇ ನಾಥ್ ಮತ್ತೆ ಆನಂದ್ ಬಸ್ ಕಂಡಕ್ಟರ್ ನ ಮನೆ ಹತ್ರ ಬಂದು ಸ್ಕೆಚ್ ಮಾಡಿಸಿ ಆಗೇ ಹೋಯ್ತು. ಎಲ್ಲ ಆದ್ಮೇಲೆ ಸ್ಟ್ಯಾನ್ಲಿ ಬಂದಾಗ ನಾಥ್ ಸ್ಕೆಚ್ ನ ತೋರಿಸ್ತಾರೆ. ಸ್ಕೆಚ್ ಅಲ್ಲಿ ಇರೋದು ಇವನಲ್ಲ, ಯಾರೋ ಬೇರೆ ವ್ಯಕ್ತಿ. ಈಗ ಸಮಾಧಾನ ಆಯ್ತು ಸ್ಟ್ಯಾನ್ಲಿಗೆ. ಇದಾದ್ಮೇಲೂ ಸ್ಟ್ಯಾನ್ಲಿ ಇಲ್ಲಿಗೆ ಸುಮ್ನಾಗಲ್ಲ. ಅದೇ ಒಬ್ಳು ಮಗಳಿರೋ ಮಹಿಳೆಯನ್ನ ಲಾಡ್ಜ್ಗೆ ಕರ್ಕೊಂಡು ಹೋಗೋಕೆ ಮೊದಲೇ ಡಿಸೈಡ್ ಮಾಡಿದ್ರಲ್ಲ, ಇವತ್ತು ಲಾಡ್ಜ್ಗೆ ಹೊರಟಿದ್ದಾರೆ. ಆ ಮಹಿಳೆ ತನ್ನ ಮಗಳಿಗೆ ಇವತ್ತು ನೈಟ್ ಶಿಫ್ಟ್ ಇದೆ, ನಾಳೆ ಬರ್ತೀನಿ ಅಂತ ಹೇಳಿ ಸ್ಟ್ಯಾನ್ಲಿ ಜೊತೆ ಲಾಡ್ಜ್ಗೆ ಬರ್ತಾಳೆ. ಲಾಡ್ಜ್ ನ ಓನರ್ ಇವರಿಗೆ ಐಡಿ ಕಾರ್ಡ್ ಕೇಳಿದಾಗ ಮೊದಲು ಕೊಡಲ್ಲ, ಆದ್ರೆ ಕೊಡ್ಲಿಲ್ಲ ಅಂದ್ರೆ ರೂಮ್ ಇಲ್ಲ ಅಂತ ಹೇಳಿದಾಗ ಸ್ಟ್ಯಾನ್ಲಿ ನಕಲಿ ಐಡಿನ ಕೊಟ್ಟು ಇವಳನ್ನ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಅದೇ ಇನ್ನೊಂದ್ ಕಡೆ ನಾಥ್ ಮತ್ತೆ ದಿವ್ಯಾಳ ಮನೆ ಹತ್ರ ಹೋಗಿ ಒಂದು ವಿಷಯ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಬಂದೆ ಅಂತಿದ್ದಾರೆ. ಆದ್ರೆ ಒಳಗಿರೋ ಗಂಡ ಯಾರದು ಅಂತ ಕಿರ್ಚಾಡೋಕೆ ಶುರು ಮಾಡಿದ್ರಿಂದ ನಾಥ್ ವಾಪಸ್ ಬರ್ತಾರೆ. ಸ್ಟ್ಯಾನ್ಲಿ ಮಹಿಳೆಯ ಜೊತೆ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಮತ್ತೆ ಲಾಡ್ಜ್ ಓನರ್ ಬಂದಿದ್ದಾನೆ. ಯಾಕಂದ್ರೆ ಸ್ಟ್ಯಾನ್ಲಿ ಐಡಿ ಕಾರ್ಡ್ ಕೊಡ್ಬೇಕಾದ್ರೆ ಪರ್ಸಲ್ಲಿ ಸ್ಟ್ಯಾನ್ಲಿ ಯೂನಿಫಾರ್ಮ್ ಅಲ್ಲಿ ಇರೋ ಫೋಟೋ ನೋಡಿದ್ದಾನೆ. ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ಎಷ್ಟೇ ಹುಡುಕಿದ್ರು ಸಿಕ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅವರು ತಮಿಳ್ನಾಡಿನವರೆಗೂ ಹುಡುಕಿದ್ದಾರೆ. ಅಲ್ಲಿಂದ ತಮಿಳ್ನಾಡಿನ ಪೊಲೀಸರು ಹುಡುಕ್ಬೇಕಂತೆ. ನೀವು ಅಲ್ಲಿನವರೇ ಅಲ್ವಾ, ದಯವಿಟ್ಟು ನನ್ನ ಮಗಳನ್ನ ಹುಡುಕಿ ಕೊಡಿ ಅಂತ ಮಗಳ ಫೋಟೋ ಕೊಟ್ಟು ಹೋಗ್ತಾರೆ. ಸ್ಟ್ಯಾನ್ಲಿ ರೂಮ್ ಒಳಗೆ ಬಂದು ಇವನೇ ಸಾಯಿಸಿರೋ ಮಹಿಳೆ
ಮಹಿಳೆಯ ಫೋಟೋವನ್ನ ನೋಡಿ ಟೆನ್ಷನ್ ಆಗಿ ಮತ್ತೆ ಲಾರ್ಡ್ ಜೋನರ್ನ ಹುಡ್ಕೊಂಡ್ ಬಂದ್ರೆ ಇಲ್ಲಿ ಯಾರು ಇಲ್ಲ. ಆದ್ರೆ ಇದೇ ಸಮಯಕ್ಕೆ ನಾತ್ ಇಲ್ಲಿಗೆ ಬರ್ತಾರೆ. ನಾವು ಸ್ಕೆಚ್ ಮಾಡಿಸಿದ್ವಲ್ಲ ಆ ವ್ಯಕ್ತಿ ಇಲ್ಲೇ ಸುತ್ತಮುತ್ತ ಎಲ್ಲ ಓಡಾಡ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಹುಡ್ಕೊಂಡ್ ಬಂದಿದ್ದೀನಿ. ನೀವೇನ್ ಇಲ್ಲಿ ಅಂತ ಕೇಳಿದಾಗ ಸ್ಟ್ಯಾನ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಒಂದು ಕೇಸ್ ಮೇಲೆ ಬಂದಿದ್ದೆ, ಅವರು ರೂಮ್ ಅಲ್ಲೇ ಇದ್ದಾರೆ, ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಅವರು ಬೇಜಾರ್ ಮಾಡ್ಕೊಂತಾರೆ, ಹೋಗ್ತೀನಿ ಅಂತ ಹೊರಟಾಗ ಆ ಕೊಲೆಗಾರನ ಸ್ಕೆಚ್ ನ ಕಾಪಿ ನಿಮ್ಮ ಹತ್ರ ಒಂದಿರ್ಲಿ ಇಡ್ಕೊಳ್ಳಿ ಅಂತ ನಾತ್ ಕೊಡ್ತಾರೆ. ಹಾಗೆ ಸ್ವಲ್ಪ ಸೈಡ್ ಗೆ ಬಂದು ನೋಡಿದ್ರೆ ಇದರಲ್ಲಿ ಇವಂದೇ ಸ್ಕೆಚ್ ಇರೋದು. ಅಷ್ಟೇ ಅಲ್ಲ, ಇವನು ಯಾರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾನೋ ಅವರ ಸ್ಕೆಚ್ ಮಾಡಿರ್ತಾನಲ್ಲ ಹಳೆ ಡೈರಿಯಲ್ಲಿ, ಅದೇ ಡೈರಿಯ ಒಂದು ಪೇಪರ್ ಇದು. ಸೊ ಈಗ ನಮ್ಗೆ ಗೊತ್ತಾಗುತ್ತೆ, ಮೊದಲು ಬಸ್ ಕಂಡಕ್ಟರ್ ನ ಸಹಾಯದಿಂದ ಮಾಡಿಸಿದ ಸ್ಕೆಚ್ ಅಲ್ಲಿ ಇದ್ದಿದ್ದು ಬೇರೆ ಯಾರು ಅಲ್ಲ, ಸ್ಟ್ಯಾನ್ಲಿನೇ. ಆದ್ರೆ ಸ್ಟ್ಯಾನ್ಲಿ ಅಲ್ಲಿಗೆ ಬರೋಷ್ಟರಲ್ಲಿ ಬೇರೆ ವ್ಯಕ್ತಿಯ ಸ್ಕೆಚ್ ಮಾಡಿಸಿ ಅದನ್ನ ತೋರಿಸಿದರೆ ಅಲ್ಲೇ ಸ್ಟ್ಯಾನ್ಲಿನ ಹಿಡಿಬಹುದಾಗಿತ್ತು. ಆದ್ರೆ ಇನ್ನಷ್ಟು ಸಾಕ್ಷಿ ಬೇಕು ಒಂದು. ಆಮೇಲೆ ಗನ್ ಬೇರೆ ತಗೊಂಡ್ ಬಂದಿದ್ನಲ್ಲ, ಗನ್ ತಗೊಂಡ್ ಬರೋ ವಿಷಯ ನಾತ್ಗೂ ಕೂಡ ಹೇಳಿದ್ದ, ಸೇಫ್ಟಿಗೆ ತರ್ತೀನಿ ಅಂತ. ಅದೇ ನಾತ್ ಮತ್ತೆ ಆನಂದ್ ಖಾಲಿ ಕೈಯಲ್ಲಿ ಆಡಿಸ್ಕೊಂಡು ಹೋಗಿದ್ರು. ಸ್ಟ್ಯಾನ್ಲಿನೇ ಕಿಲ್ಲರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ದಿವ್ಯಾಳ ಮನೆ ಹತ್ರನೂ ಕೂಡ ಹೋಗಿದ್ರು. ಅಲ್ಲಿಂದ ವಾಪಸ್ ಬರೋದನ್ನ ನಾವು ನೋಡಿದ್ವಿ. ಆದ್ರೆ ಖಾಲಿ ಕೈಯಲ್ಲಿ ವಾಪಸ್ ಬಂದಿರಲ್ಲ, ದಿವ್ಯಂಗೆ ಸ್ಕೆಚ್ ನ ತೋರಿಸ್ತಾರೆ ಅಷ್ಟೇ. ದಿವ್ಯಾ ಕೊಟ್ಟ ಎಕ್ಸ್ಪ್ರೆಷನ್ ಇಂದಾನೆ ಸ್ಟ್ಯಾನ್ಲಿನೇ ಕೊಲೆಗಾರ ಅಂತ ಗೊತ್ತಾಗಿರುತ್ತೆ. ಸ್ಟ್ಯಾನ್ಲಿಯ ಬಗ್ಗೆ ಇನ್ನಷ್ಟು ತಿಳ್ಕೊಂಡಾಗ ಕಾಡಿನಲ್ಲಿ ಅವನ ತಾತನ ಹಳೆ ಮನೆ ಇದೆ ಅಂತ ಗೊತ್ತಾಗಿ ಆ ಮನೆಗೂ ಹೋಗಿದ್ದಾಗ ಸ್ಟ್ಯಾನ್ಲಿ ಕೊಲ್ಲೋದಕ್ಕೆ ಸೈನೈಡ್ ಮತ್ತೆ ಡಿಜಿಟಾಲಿಸ್ ಬಳಸಿರೋದು, ಹಳೆ ಡೈರಿಯಲ್ಲಿ ಇವನು ಸಾಯಿಸಬೇಕಾಗಿರೋ ಎಲ್ಲಾ ಮಹಿಳೆಯರ ಪೋರ್ಟ್ರೇಟ್ ಸ್ಕೆಚ್ ಕೂಡ ಇರುತ್ತೆ. ಇದರಲ್ಲಿ ನಾಥನ ಪೋರ್ಟ್ರೇಟ್ ಕೂಡ ಇದೆ. ಅಂದ್ರೆ ಇವರನ್ನ ಕೂಡ ಕೊಲ್ಲೋ ಪ್ಲಾನ್ ಮಾಡಿದ್ದ ಮೊದ್ಲೇ. ಇನ್ನೊಂದು ಸಾಕ್ಷಿ ಏನ್ ಸಿಕ್ಕಿರುತ್ತೆ ಅಂದ್ರೆ ಮಣಿ ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಅಂತ ಹೊರಟಿದ್ದವನು ಎಲ್ಲಿ ಹೋದ ಅಂತ ಕೊನೆಗೂ ಗೊತ್ತಾಗೋದೇ ಇಲ್ಲ. ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಆದ್ರೆ ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ಸ್ಟ್ಯಾನ್ಲಿ ಮಣಿನ ಯಾರು ಇಲ್ದೇ ಇರೋ ಜಾಗಕ್ಕೆ ಕರ್ಸ್ಕೊಂಡಿದ್ನಲ್ಲ, ಆಗ ಸ್ಟ್ಯಾನ್ಲಿ ಯಾವ ಜಾಗದಲ್ಲಿ ಇದ್ದ ಅಂತ ಲೊಕೇಶನ್ ಟ್ರೇಸ್ ಮಾಡಿರೋದ್ರಿಂದ ಮಣಿಯನ್ನ ಕೂಡ ಅವನು ಸಾಯಿಸಿದಾನೆ ಅಂತ ಗೊತ್ತಾಗಿದೆ. ಸೊ ಇಷ್ಟೆಲ್ಲ ಗೊತ್ತಾಗಿರೋ ನಾಥ್ ಕೊನೆಗೆ ಇಲ್ಲಿಗೆ ಬಂದಿದ್ದಾರೆ. ಬಣ್ಣ ಎಲ್ಲ ಬಯಲಾಗೋಗಿದೆ, ಏನಾದ್ರೂ ಮಾಡಿ ನಾಥನ ಕತೆ ಮುಗಿಸ್ಬೇಕು ಅಂತ ಸ್ಟ್ಯಾನ್ಲಿ ಡಿಜಿಟಾಲಿಸ್ ಎಕ್ಸ್ಟ್ರಾಕ್ಟ್ ಇರೋ ಇನ್ಸುಲಿನ್ ಸಿರಿಂಜ್ ನ ಹಿಡ್ಕೊಂಡು ಸೈಲೆಂಟ್ ಆಗಿ ಹಿಂದೆಯಿಂದ ಬಂದು ಇನ್ನೇನು ಇವ್ರಿಗೆ ಚುಚ್ಚದ ಅನ್ನೋಷ್ಟರಲ್ಲಿ ನಾಥ್ ಇವನ ಕೈ ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾರೆ. ಮತ್ತೆ ನನಗೆ ನಾಥ್ ಅಂತ ಹೆಸರು ಹೇಗ್ ಬಂತು ಗೊತ್ತಾ, ಗೂಬೆ ತರ ರಾತ್ರಿ ಇಡೀ ಎಚ್ಚರವಾಗಿದ್ದು ಇಲಿಗಳನ್ನ ಬೇಟೆ ಆಡಿ ಮೇಲೆ ಕಳಿಸ್ತೀನಿ. ನನ್ ಕೈಯಿಂದ ಕೆಲವು ಕ್ರಿಮಿನಲ್ಸ್ ಎಸ್ಕೇಪ್ ಆಗಿದ್ದಾರೆ ಅಂತ ನೀನು ಕೇಳಿದ್ಯಾ ಅಲ್ವಾ, ಅವರೆಲ್ಲ ಎಸ್ಕೇಪ್ ಆಗಿರೋದಲ್ಲ, ನಾನೇ ಸಾಯಿಸಿರೋದು ಅಂತ ಹೇಳ್ತಾರೆ. ಅಂದ್ರೆ ಇವರು ಕೂಡ ಸೇಮ್ ಸ್ಟ್ಯಾನ್ಲಿ ತರಾನೇ ಇಲಿಗಳನ್ನ ಸಾಯಿಸಿ ಅದಕ್ಕೆ ಅಡಿಕ್ಟ್ ಆಗಿದ್ದವರು ಈಗ ಕ್ರಿಮಿನಲ್ಸ್ ನ ಸಾಯಿಸ್ತಾ ಇದ್ದಾರೆ. ತುಂಬಾನೇ ಜನರನ್ನ ಅರೆಸ್ಟ್ ಮಾಡಿಸಿದ್ರು ಕೂಡ ಸಾಯಿಸಬೇಕು ಅಂದವ್ರನ್ನ ಸಾಯಿಸಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇಬ್ರು ಈಗ ತುಂಬಾನೇ ಹೊತ್ತು ಫೈಟ್ ಮಾಡಿ ಆದ್ಮೇಲೆ ಸ್ಟ್ಯಾನ್ಲಿ ನಾಥನ ಹಿಡ್ಕೊಂಡಿದ್ದಾಗ ಹಿಂದೆಯಿಂದ ಲಾರ್ಡ್ ಜೋನರ್ ಬಂದು ಇವನ ತಲೆಗೆ ಹೊಡಿತಾರೆ. ಈಗ ನಮ್ಗೆ ಗೊತ್ತಾಯ್ತು ಇವನು ಲಾರ್ಡ್ ಜೋನರ್ ಅಲ್ಲ, ಪೊಲೀಸ್ ಆಫೀಸರ್. ಸ್ಟ್ಯಾನ್ಲಿ ಕೆಳಗೆ ಬೀಳ್ತಿದ್ದಂಗೆ ನಾಥ್ ಕೋಪದಲ್ಲಿ ಇವನ ತಲೆಯನ್ನ ನೆಲಕ್ಕೆ ಹೊಡ್ಸಿ ಸಾಯಿಸೇ ಬಿಡ್ತಾರೆ. ಇನ್ನೊಂದ್ ಕಡೆ ಆನಂದ್ ಸ್ಟ್ಯಾನ್ಲಿಯ ಮಿಸ್ಸಿಂಗ್ ಪೋಸ್ಟರ್ ಎಲ್ಲಾ ಕಡೆ ಹಾಕ್ತಾ ಇದ್ದಾರೆ, ಇವನನ್ನ ಸಾಯಿಸಾಗಿದೆಯಲ್ಲ ಅದಕ್ಕೆ. ಸ್ಟ್ಯಾನ್ಲಿಯ ಹಣೆ ಬರಹ ನೋಡಿ ಈಗ ಕರ್ಕೊಂಡ್ ಬಂದಿದ್ನಲ್ಲ ಆ ಮಹಿಳೆಯನ್ನ ಸಾಯಿಸಿ ಆದ್ಮೇಲೆ ಬಾಡಿ ಎಲ್ಲೂ ಬಿಡೋದ್ ಬೇಡ, ಮಣ್ಣಲ್ಲಿ ಊತ್ ಹಾಕೋಣ ಅಂತ ಗುಂಡಿ ಅಗಿಯೋಕೆ ಏನೇನ್ ಟೂಲ್ಸ್ ಬೇಕೋ ಎಲ್ಲ ಕಾರ್ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ದ. ಈಗ ಸ್ಟ್ಯಾನ್ಲಿಯನ್ನೇ ಮಣ್ಣಲ್ಲಿ ಊತ್ ಹಾಕೋಕೆ ಇವನ ಕಾರ್ ಡಿಕ್ಕಿಯಲ್ಲಿ ಇವನ ಬಾಡಿನೇ ಇಟ್ಕೊಂಡು ಮಣ್ಣು ಮಾಡೋಕೆ ನಾಥ್ ಕಾರ್ ಡ್ರೈವ್ ಮಾಡ್ಕೊಂಡು ಹೊಡ್ತಾರೆ. ಹೋಗ್ಬೇಕಾದ್ರೆ ಡಿಕ್ಕಿ ಸ್ವಲ್ಪ ಓಪನ್ ಆಗೋದನ್ನ ನಾವು ನೋಡ್ತೀವಿ. ಅಂದ್ರೆ ಒಳಗೆ ಸ್ಟ್ಯಾನ್ಲಿ ಇನ್ನೂ ಬದುಕಿದಾನೆ, ಇಲ್ಲಿಂದ ಮತ್ತೆ ಎಸ್ಕೇಪ್ ಆಗ್ಬೋದು ಅಂತ ಮೂವಿ ನೋಡಿದ ಕೆಲವರು ಹೇಳ್ತಾ ಇದ್ದಾರೆ. ಪೊಲೀಸ್ ಅವ್ರು ಹಾಕಿರೋ ಮಿಸ್ಸಿಂಗ್ ಪೋಸ್ಟರ್ಸ್ ನ ತೋರಿಸೋದು ನೋಡಿದ್ರೆ ನಿಜವಾಗ್ಲೂ ಸ್ಟ್ಯಾನ್ಲಿ ಮಿಸ್ಸಿಂಗ್ ಆಗಿರ್ಬೋದು. ಆದ್ರೆ ನನಗೆ ಹಾಗೆ ಅನಿಸ್ತಿಲ್ಲ ಸ್ನೇಹಿತರೆ, ಇವನ ತಲೆಯಿಂದಾನೇ ಅರ್ಧ ಲೀಟರ್ ರಕ್ತ ಹೋಗಿದೆ, ಇನ್ನ ಎಲ್ಲಿಂದ ಬದುಕಿರ್ತಾನೆ? ಕಾರಲ್ಲಿ ಹಿಡ್ಕೊಂಡು ಹೋಗೋವರೆಗೂ ಇನ್ನ ರಕ್ತ ಹೋಗಿರುತ್ತೆ. ಕಾರ್ ಡಿಕ್ಕಿಯಿಂದ ಹಾರಿ ತಪ್ಪಿಸ್ಕೊಂಡು ಹೋಗೋದು ದೂರದ ಮಾತು. ಕಾರ್ ಡಿಕ್ಕಿ ಸರಿಯಾಗಿ ಲಾಕ್ ಆಗ್ದಲೆ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಓಪನ್ ಆಗಿರ್ಬೋದು ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ, ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.